ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಆಚಾರ್ಯರು ವಿಷ್ಣುಮಂಗಲ ಗ್ರಾಮದಿಂದಾಗಿ ಅಲ್ಲಿ ಅದೇ ಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದರು. ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಕಡೆ ಪುರಾಣ ಪ್ರವಚನವನ್ನು ಪಾಠವನ್ನೆಲ್ಲ ಕೇಳಿದ್ರು ಶ್ರೀಮದಾಚಾರ್ಯ ಹತ್ರ. ಇನ್ನೊಂದು ಕಡೆ ಬಂದರು. ಇನ್ನೊಂದು ಕಡೆನೂ ಏನು ಮಾಡ್ತಾ ಇದ್ರು ಅಂತಂದ್ರೆ ಅದೇ ವಿಷಯವನ್ನು ಆಚಾರ್ಯರು ಅಲ್ಲಿ ಹೇಳ್ತಾ ಇದ್ರು. ಅಲ್ಲಿಗೂ ಬಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಕೇಳಲಿಕ್ಕೆ ಶುರು ಮಾಡಿದರೆ ಹೇಗಿತ್ತು ಅಂತಂದರೆ, ಪಾಡೆ ಕುಡಿಯಲ್ ಅಂತನ್ನುವಂತಹ ಈ ದೇವಸ್ಥಾನದಲ್ಲಿ ಬ್ರಹ್ಮಸೂತ್ರದ ಭಾಷ್ಯವನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ರು. ಭಾಷ್ಯ ಗ್ರಂಥವನ್ನು ಹೆಂಗೆ ತಿಳ್ಕೋಬೇಕು ಅಂತ ಹೇಳಿ ಶ್ರೀಸಾಮಾನ್ಯನಿಗೂ ಅರ್ಥ ಆಗತಕ್ಕಂತಹ ಸರಳವಾದ ಭಾಷೆಯಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ಆಚಾರ್ಯ ಹೇಳ್ತಾ ಇದ್ರು. ಅದರಲ್ಲಿ ಎಲ್ಲರೂ ಸೇರ್ತಾ ಇದ್ರು, ಕೇಳ್ತಾ ಇದ್ರು. ಹೀಗೆ ಜನಮಾನ್ಯವಾಗಿರ್ತಕ್ಕಂತಹ ಸ್ಥಳದಲ್ಲಿ ಅಲ್ಲಿ ಕೇಳೋದ್ರಿಂದ ಹೇಳೋದ್ರಿಂದ ಏನಾಗ್ತಿತ್ತು ಅಂದರೆ ಸಾಮಾನ್ಯರಿಗೂ ಕೂಡ ಇದರಲ್ಲಿ ಅನೇಕ ಅಪೂರ್ವ ವಿಷಯಗಳನ್ನು, ವೇದವ್ಯಾಸ ದೇವರಿಗೆ ಸಮ್ಮತವಾಗಿರತಕ್ಕಂತಹ ಸಿದ್ಧಾಂತವನ್ನು ಇವರೇನು ಮಾಡ್ತಿದ್ದಾರೆ ಅಂತಂದರೆ ಸಾಮಾನ್ಯ ಜನರಿಗೂ ಅಜ್ಞಪ್ರಾಜ್ಞರಿಗೆಲ್ಲರಿಗೂ ಕೂಡ ವಿವೇಕಿಯಾದಂಥವನು, ಶಾಸ್ತ್ರವನ್ನು ತಿಳಿದವನು, ತಿಳಿದೇ ಇದ್ದವನು ಉಭಯರಿಗೂ ಅರ್ಥ ಆಗುವಂಗೆ ಹೇಳ್ತಾರೆ ಅಂತ ಹೇಳಿ ಜನಸಮ್ಮರ್ದ ತುಂಬ ಸೇರ್ತಾ ಇತ್ತು. ಎಲ್ಲರೂ ಅನೇಕ ಜನ ಕುತೂಹಲದಿಂದ ಏನು ಮಾಡ್ತಿದ್ರು ಅಂದರೆ, ಮೊದಲು ಕೆಲವರಿಗೆಲ್ಲ ಪರ ಸಿದ್ಧಾಂತಗಳಲ್ಲಿ ಇರತಕ್ಕಂಥವ್ರೆಲ್ರಿಗೂ ಏನೋ ತುಂಬ ಹೇಳ್ತಾರೆ, ಎಲ್ಲರೂ ಸೇರ್ತಾ ಇದ್ದಾರೆ, ಏನಿದೆ ಅಂತ ಕೇಳೋಣ ಅಂತ ಕೆಲವರು ಕುತೂಹಲಕ್ಕೆ. ಇನ್ನು ಕೆಲವರು ಹೇಳಿದ್ದೆಲ್ಲ ಅರ್ಥ ಆಗ್ತದೆ ಆದ್ದರಿಂದಾಗಿ ಕೇಳೋಣ ಅಂತ ಮತ್ತೆ ಕೆಲವರು ಜಿಜ್ಞಾಸುಗಳಾದಂಥವ್ರು ಆ ರೀತಿಯಲ್ಲಿ. ಇನ್ನು ಕೆಲವರು ತ್ರಿವಿಕ್ರಮ ಪಂಡಿತಾಚಾರ್ಯ ಅಂಥವರೆಲ್ಲರೂ ಕೂಡ ಏನು ಮಾಡ್ತಿದ್ರು ಅಂತಂದರೆ, ತಾವು ಬೇಕಾದಷ್ಟು ಸಿದ್ಧಾಂತಗಳನ್ನು ಓದಿದ್ದೀವಿ, ಅಲ್ಲೆಲ್ಲೂ ಸಿಗದೇ ಇರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಅದೇನಾಗ್ತಾ ಇದೆ ಈ ಸಿದ್ಧಾಂತದಲ್ಲಿ ಸಿಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಆದ್ದರಿಂದ ಕೇಳೋಣ ಅಂತ. ಅಂದಮೇಲೆ ಇದರಲ್ಲಿ ಫ್ರಂಟ್ ಲೈನು, ಗಾಂಧಿ ಕ್ಲಾಸು, ಬಾಲ್ಕನಿ ಸೀಟ್ ಎಲ್ಲಾನು ಇದ್ವು. ಇಲ್ಲಿ ಎಲ್ಲ ಕ್ರಮದ ಜನರು ಕೂಡ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಬಂದು ಸೇರ್ತಿದ್ರು. ಸೇರಿದ್ರೆ ಎಲ್ರಿಗೂ ಕೂಡ ಏನಾಗ್ತಿತ್ತು ಅಂದ್ರೆ ಆಚಾರ್ಯರ ಮಾತುಗಳು ಅಪೀಲ್ ಆಗ್ತಿತ್ತು. ಪ್ರತಿಯೊಬ್ಬರು ಅದನ್ನು ಏನು ಮಾಡ್ತಿದ್ರು ಅಂದ್ರೆ ಆಸ್ವಾದನೆ ಮಾಡ್ತಿದ್ರು. ಬಹಳ ಚೆನ್ನಾಗಿದೆ ಇದು, ಇಷ್ಟು ಸುಲಭವಾಗಿ ಈ ಸಿದ್ಧಾಂತವನ್ನು ಹೇಳ್ಬೋದು, ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು, ಶಾಸ್ತ್ರ ಹೇಗಿದೆ ಅಂತ ತಿಳ್ಕೊಬೋದು ಅಂತ ಅನ್ನೋದು ಗೊತ್ತಿರಲಿಲ್ಲ ಅಂತನ್ನುವಂತಹ ಬಹಳ ಆನಂದದಿಂದ ಏನು ಮಾಡ್ತಿದ್ರು, ಆ ಆಸ್ವಾದನದಲ್ಲಿ ಮಗ್ನರಾಗೋದಕ್ಕೋಸ್ಕರವಾಗಿ ಧಾವಿಸಿ ಬಂದು ಸೇರ್ತಾ ಇದ್ರು. ಆ ಸೇರೋದು ಹೆಂಗಿತ್ತು ಅಂತಂದರೆ, ಹೆಂಗೆ ಈ ಯುದ್ಧಾರಂಭದ ಪೂರ್ವದಲ್ಲಿ ಶಿಬಿರದಲ್ಲಿ ಇರತಕ್ಕಂತಹ ಸೇನಾ ನಾಯಕರು ಇವರೆಲ್ಲರೂ ಕೂಡ ಹೆಂಗೆ ಬಂದುಬಿಟ್ಟು ಏಕತ್ರ ಒಂದೇ ರಣಾಂಗಣದಲ್ಲಿ ಹೆಂಗೆ ಸೇರ್ಕೊಂತಾರಲ್ಲ, ಆ ರೀತಿಯಲ್ಲಿ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ಜನಸಮುದಾಯ ಅಂತ ಅನ್ನೋದು ಸೇರ್ಕೊಳ್ಳಿಕ್ಕೆ ಆರಂಭ ಆಯಿತು. ಅಲ್ಲಿ ಕೆಲವರು ವಿರೋಧ ಪಕ್ಷದವರು, ಕೆಲವರು ಸ್ವಪಕ್ಷದಲ್ಲಿಗೆ ಸಹಾಯ ಮಾಡತಕ್ಕಂಥವ್ರು, ಕೆಲವರು ಪರಪಕ್ಷದಲ್ಲಿ ಸಹಾಯ ಮಾಡತಕ್ಕಂಥವ್ರು, ಕೆಲವರು ಎಲ್ಲರೂ ಬಂದ ಮೇಲೆ ರಣಾಂಗಣದಲ್ಲಿ ಅಲ್ಲಿ ಪ್ರವೇಶ ಮಾಡಬೇಕು ಅಂದ್ರೆ ಪ್ರತಿದ್ವಂದಿ ಮಾತ್ರ ಒಬ್ಬನೇ, ಯಾರು? ಶ್ರೀಮದಾಚಾರ್ಯ. ಇನ್ನು ಉಳಿದವ್ರಿಗೆ ಎಲ್ರಿಗೂ ಕೂಡ ಒಬ್ಬರೇ ಪ್ರತಿದ್ವಂದಿಗಳು ಆಚಾರ್ಯರು. ಆಚಾರ್ಯರ ಮಾತನ್ನ ಕೇಳುವಂಥವ್ರು ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ, ನಮಗೊಂದಿಷ್ಟು ಪ್ರಶ್ನೆ ಇದೆ, ಇವ್ರ ಮಾತುಗಳಲ್ಲಿ ಏನಾದರೂ ಉತ್ತರ ಬರ್ತದೇನೋ ಅಂತ ಅನ್ನುವಂತಹ ಧಾಟಿಯಿಂದಲೇನೆ ಅನೇಕರು ಬಂದು ಕೇಳಲಿಕ್ಕೆ ಕೂತ್ಕೊಳ್ತಿದ್ರು. ಎಷ್ಟೋ ವಿಷಯದಲ್ಲಿ ಅಜ್ಞಾನ ಇದೆ, ಇವ್ರ ಮಾತನ್ನ ಕೇಳಿದ್ರೆ ಏನಾಗ್ತದೆ, ಅದು ಪರಿಹಾರ ಆಗ್ತದೆ ಅಂತ ಕೆಲವರು. ಆ ಮುಖನೇ ನೋಡ್ಬಿಟ್ರೆ ಸಾಕ್ರಿ, ನಮಗೆ ಸಿದ್ಧಾಂತ ಎಲ್ಲ ಅನುಭವಿಸೋದ್ ನಂತರದ್ದು ಆ ಮುಖ ನೋಡ್ಬಿಟ್ರೆ ಸಾಕು ಅಂತ ಇನ್ನು ಕೆಲವರು. ಆಚಾರ್ಯದು ಕ್ಯೂರಿಯಾಸಿಟಿ, ವ್ಯಕ್ತಿತ್ವ ನಾನಾ ರೀತಿಯಾಗಿರ್ತಕ್ಕಂತಹ ಅಪೇಕ್ಷದಿಂದ. ಯಾಕೆಂದ್ರೆ ಎಲ್ರಿಗೂ ಏನಪ್ಪಾ ಅಂತಂದ್ರೆ, ಈಗ ದುಂಬಿಯಿಂದಾಗಿ ಏನಾಗ್ತದೆ ಅಂದ್ರೆ ಮಧುವಿನ ಸಂಗ್ರಹವನ್ನ ನಾವು ನೋಡ್ತೀವಿ. ಮಧು ಸಂಗ್ರಹ ಅಂತ ಅನ್ನೋದು ಒಂದು ಕಡೆ ಆಗ್ತದೆ, ಜೇನುತುಪ್ಪ ಅಂತ ಅನ್ನೋದು. ಆದ್ರೆ ಆ ಹೂಗಳಲ್ಲಿರ್ತಕ್ಕಂತಹ ಮಧುವನ್ನ ಆಸ್ವಾದನೆ ಮಾಡತಕ್ಕಂತಹ ಚೈತನ್ಯ ಏನಿಲ್ಲ ಅಂತಂದ್ರೆ ದುಂಬಿಯನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಯಾವ ಪ್ರಾಣಿಗೂ ಇಲ್ಲ. ನೀವು ಬಹಳ ತುಂಬಾ ಪ್ರಯತ್ನ ಪಟ್ಟರೆ ಕೆಲವು ಹೂವಿನಲ್ಲಿರುವಂತಹ ವಾಸನೆಯನ್ನ ಬಾಯಿಯಿಂದ ತಗೊಂಡ್ರೆ ಅವಾಗ ನಿಮಗೆ ಬಾಯಿಯೊಳಗೆ ಮಧುರ ರಸದ ಅನುಭವ ಆಗ್ತದೆ, ಗಾಳಿ ಸಿಹಿಯಾದ ಗಾಳಿ ಬರ್ತದೆ ಅಷ್ಟೇ. ಆದರೆ ಅದನ್ನ ಹಿಡಿದಿಟ್ಟುಕೊಂಡು ದ್ರವರೂಪೇಣ ಪರ್ಯವಸಾನ ಮಾಡತಕ್ಕಂತಹ ಚೈತನ್ಯ ಆ ಸಣ್ಣದಾಗಿರ್ತಕ್ಕಂತಹ ಕೀಟಕ್ಕೆ ಏನ್ ಮಾಡಿದ್ದಾನಂದ್ರೆ ಪರಮಾತ್ಮ ಕೊಟ್ಟಿದ್ದಾನೆ. ಹೇಗೋ ಹಾಗೆ ಜಿಜ್ಞಾಸುಗಳಾಗಿ ಬರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಆಚಾರ್ಯರ ಮುಖಕಮಲದಿಂದ ಬರತಕ್ಕಂತಹ ಸಿದ್ಧಾಂತವೆಂಬುವ ಮಧುರಸವನ್ನ ಹೀರ್ಲಿಕ್ಕಾಗಿ ಪ್ರತಿಯೊಬ್ಬರು ಬರ್ತಿದ್ದಾರೆ. ಪ್ರತಿಯೊಬ್ಬರು ಏನ್ ಮಾಡ್ತಿದ್ದಾರೆ, ಅತ್ಯಂತ ಆಸ್ವಾದನೆ ಮಾಡಬೇಕು ಅಂತ. ಅದಕ್ಕೇನೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಆನಂದ ತೀರ್ಥ ಭಗವದ್ ವದನೆಂದು ಬಿಂಬಂ ವಿದ್ಯಾಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ ಯೈ ಪ್ರೈಕ್ಷತತ್ರ ಭವತಾಪಶಮಾಯ ಭಕ್ತಿ ತದ್ದಾಸ ದಾಸ್ಯಮಪಿ ಕಿಮ್ನ ದದಾತಿ ಪುಂಸಃ ಅಂತ ಹೇಳಿ ಬಹಳ ದೊಡ್ಡ ದಾಸ್ಯ ಅಂತ ಅನ್ನೋದನ್ನ ಕೇಳ್ತಿದ್ದೀವಿ. ಯಾರ್ದು? ಶ್ರೀಮದಾಚಾರ್ಯ ನೇರವಾದಂತಹ ದಾಸ್ಯ ನಮಗೆ ಸಿಗೋದಿಲ್ಲ. ಶ್ರೀಮದಾಚಾರ್ಯ ನೇರವಾಗಿ ಏನಾಗೋದಿಲ್ಲ, ನಮಗೆ
ಸಿಗೋದಿಲ್ಲ. ಯಾಕೆಂದ್ರೆ ಆ ಫಸ್ಟ್ ಸರ್ಕಲ್ ಏನಿದೆಯಲ್ಲ ಒಳಗೆ ಹೋಗಿ ಮುಟ್ಲಿಕ್ಕೆ ಬಿಡುದಿಲ್ಲ ಅಂತ ಅವರೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಆವರಿಸಿಕೊಂಡು ನಿಂತು ಬಿಟ್ಟಿದ್ದಾರೆ. ಪರಮಾತ್ಮನನ್ನ ಆ ರೀತಿ ಬಿಡುದಿಲ್ಲ ಅಂತ ರಮಾದೇವಿ, ಅವಳು ಆವರಿಸಿಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಶ್ರೀಮದಾಚಾರ್ಯರನ್ನ ಆ ರೀತಿಯಲ್ಲಿ ರುದ್ರಾದಿ ದೇವತೆಗಳು ಏನಿದ್ದಾರೆ ಅಂತಂದ್ರೆ ತಾವು ಆವರಿಸಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕಾಗಿ ಏನಂತಾರೆ ಅಂತಂದ್ರೆ ಹೇಳ್ಕೊಡುವಂತಹ ಪಂಡಿತಾಚಾರ್ಯರು, ಬ್ಯಾಡ್ರಿ ನಮಗೆ ಶ್ರೀಮದಾಚಾರ್ಯ ದಾಸ್ಯ ಅದು ಬಹಳ ದೊಡ್ಡದು, ಅವ್ರ ದಾಸರು ಇದ್ದಾರೋ ಇಲ್ಲೋ, ಅಲ್ಲಿ ಮತ್ತೆ ಇಂದ್ರಾದಿ ದೇವತೆಗಳಿದ್ದಾರ್ರಿ ಅವ್ರ ಹತ್ರದಕ್ಕೆ, ಅವ್ರ ದಾಸರು ಇದ್ದಾರೋ ಇಲ್ಲೋ, ಇದ್ದಾರ್ರಿ. ಅವ್ರ ಕೆಳಗೆ ವಿಷಯಾಭಿಮಾನಿಗಳು ಇದ್ದಾರೆ. ಅವ್ರ ದಾಸರು ಇದ್ದಾರೋ ಇಲ್ಲೋ, ಇದ್ದಾರ್ರಿ. ಅವ್ರ ಕೆಳಗೆ ಇನ್ನೂ ದೇವತೆಗಳು ಪುಷ್ಕರನ ತನಕ ಅನೇಕ ಕರ್ಮಜ ದೇವತೆಗಳಿದ್ದಾರೆ. ಅವ್ರ ದಾಸರು ಋಷಿಮನ್ಯಾದಿಗಳಿದ್ದಾರೆ. ಅವ್ರ ನಂತರ ನಾವೇ ಇದ್ದೀವಿ ಅಂತ ಹೇಳಿ ದಾಸ ದಾಸ್ಯಮಪಿ ಖಿನ್ನ ದದಾತಿ ಪುಂಸಃ. ಪರಮಾತ್ಮ ಕೇಳಿದ್ರೆ ಅವರ ದಾಸರ ದಾಸ್ಯವನ್ನಾದ್ರೂ ನಮಗ್ ಕೊಡ್ಲಾರ್ನೆ, ಅದನ್ನಾದ್ರೂ ಪರಮಾತ್ಮ ಕರುಣಿಸ್ಲಾರ್ನೆ. ಯಾಕೆಂದ್ರೆ ಇದನ್ನ ಕೇಳ್ತಾ ಇದ್ರೆ ಈ ಒಂದು ಓಘ ಆ ಸಿದ್ಧಾಂತವನ್ನ ಪರಿಚಯಪಡಿಸ್ತಕ್ಕಂತಹ ರೀತಿ, ಪರಿಚಯ ಮಾಡಿಸ್ತಕ್ಕಂತಹ ಕ್ರಮ, ಅದನ್ನ ಜಗತ್ತಿಗೆ ಆಸ್ವಾದನ ಮಾಡಿಸ್ತಕ್ಕಂಥ ಪ್ರತಿಯೊಬ್ಬರು ಬದ್ಧ ದೀಕ್ಷರು. ಅದರಲ್ಲಿ ಆಚಾರ್ಯರು ಆ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಡ್ತಕ್ಕಂಥದ್ರಲ್ಲಿ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಒಂದ ಕಡೆನೂ ಕೂಡ ಗಡಿಬಿಡಿ ಇಲ್ಲ, ಒಂದ ಕಡೆನೂ ಅವಸರ ಇಲ್ಲ, ಒಂದು ಕಡೆನೂ ಅತ್ಯಂತ ನಿಧಾನ ಅಂತಿಲ್ಲ. ವಾಜಪೇಯಿ ಭಾಷಣ ಇರ್ತಿತ್ತು, ಆರಂಭದಲ್ಲಿ ಏನಾಗ್ತಿತ್ತು ಅಂದ್ರೆ ಕೇಳಿ ಕೂತವರೆಲ್ಲರೂ ನಿದ್ದೆ ಹೊಡೆದು ಬಿಡ್ತಿದ್ರು. ಕ್ರಮೇಣ ಏನಾಗ್ತಿತ್ತು ಅಂತಂದ್ರೆ ನೀವು ಕೇಳಿದೇನೆ ಒಂದು ಬಹಳ ವಿಚಿತ್ರವಾದಂತಹದ್ದು. ಮೊದಲು ಏನಾಗ್ತಿತ್ತು ಅಂದ್ರೆ ಅದು 0.2 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಶುರುವಾಗೋದು. ಹೋಗ್ತಾ 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 ಹೆಂಗಾಗ್ಬಿಡ್ತಿತ್ತು ಅಂತಂದ್ರೆ ಕೊನೆ ಸಮಯದಲ್ಲಿ ದೇ ಆರ್ ಲೀವಿಂಗ್ ದ ಚೇರ್. ಎಲ್ಲಾರು ತಮ್ಮ ಆಸನವನ್ನ ಬಿಟ್ಟು ಬಿಟ್ಟು ತುದಿ ಕಾಲ್ನಲ್ಲಿ ನಿಂತು ಕೇಳಬೇಕು. ಆ ರೀತಿಯಲ್ಲಿ ಏನ್ ಮಾಡ್ಬಿಡ್ತಿದ್ದ ಅಂದ್ರೆ ಪೀಕಿಗೆ ತಗೊಂಡು ಹೋಗ್ಬಿಡ್ತಿದ್ದ. ಮೊದ್ಲು ಕೇಳಲಿಕ್ಕೆ ಶುರು ಮಾಡಿದ್ರೆ ಅಂದ್ರೆ ನಿದ್ದಿನೇ. ವಾಸ್ತವದಲ್ಲಿ ಅಂತ್ಯದಲ್ಲಿ ತುಂಬಾ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮೊದಲು ಕೇಳಬೇಕು ಅಂದ್ರೆ ಆಗ್ತಿರ್ಲಿಲ್ಲ. ಕೊನೆಗೆ ಬರೋರೆಲ್ಲ ಭಾಷಿಗನಿಗೆ ಏನಾಗ್ತಿತ್ತು ಅಂತಂದ್ರೆ ಭಾಷಿಗನಿಗೆ ಅದು ಒಳ್ಳೆ ಉತ್ಸಾಹದ ಕ್ರಮ, ಅದನ್ನು ಕೇಳೋನಿಗೆ ಬಹಳ ಕಷ್ಟ ಇರ್ತಿತ್ತು. ಶ್ರೀಮದಾಚಾರ್ಯ ಹಂಗಲ್ಲ, ಮೊದಲಿನಿಂದ ಹಿಡ್ಕೊಂಡ ಅಂತಿಮದವರೆಗೆ ಒಂದೇ ಕ್ರಮದ ಭಾಷಣನೇ ಆಗಿದ್ರು ಎಲ್ಲೆಲ್ಲಿ ಏರಿಳಿತಗಳನ್ನು ಮಾಡಬೇಕು, ಎಲ್ಲಿ ಅರ್ಥತಾತ್ಪರ್ಯಾದಿಗಳಿಗೋಸ್ಕರವಾಗಿ ಒತ್ತು ಕೊಟ್ಟು ಮಾಡಬೇಕು, ಎಲ್ಲಿ ದ್ವಿತೀಯ ಬಾರಿಯ ಉಚ್ಚಾರಣ ಅಂತ ಅನ್ನೋದು ಅವಶ್ಯಕ, ಎಲ್ಲಿ ಆ ವ್ಯಕ್ತಿಗಳನ್ನು ಉಲ್ಲೇಖ ಮಾಡತಕ್ಕಂಥದ್ದು, ಎಲ್ಲಿ ಪ್ರಮಾಣಗಳನ್ನು ಉಲ್ಲೇಖ ಮಾಡಬೇಕು, ಎಲ್ಲಿ ಘಟನಾ ಉಲ್ಲೇಖ ಮಾಡಬೇಕು. ಒಬ್ಬ ಭಾಷಿಕನಾಗಿರ್ತಕ್ಕಂಥವನಿಗೆ, ಒಬ್ಬ ಪ್ರವಚನಾಚಾರ್ಯನಿಗೆ ಏನ್ ಬೇಕಂದ್ರೆ ಇದೆಲ್ಲ ಅರ್ಥಜ್ಞಾನ ಇರಬೇಕು. ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂತಹ ವಿಷಯಗಳನ್ನ ಹೇಳುವಂತಹ ಸಮಯದಲ್ಲಿಯೂ ಕೂಡ ನೀರಸವಾದಂತಹ ಧ್ವನಿಯಲ್ಲಿ ಹೇಳ್ಬಿಟ್ಟ ಅಂತಂದ್ರೆ ಸ್ವಾರಸ್ಯನೇ ಇರೋದಿಲ್ಲ. ಯಾವನೋ ಒಬ್ಬ ರಾಜ ಹೇಳಿದಂತೆ, ಇನ್ಮೇಲೆ ಎಲ್ಲಾರು ನಕ್ಕೋತ್ ಮಾತಾಡ್ಬೇಕು ಅಂತಂದು ಹೇಳಿ ಎಲ್ಲಾ ಸುದ್ದಿನೂ ನಕ್ಕೋತ್ ಹೇಳ್ಬೇಕು, ನನ್ನ ಹತ್ರ ಯಾರು ಅಳ್ಕೋತ್ ಹೇಳೋಂಗಿಲ್ಲ ಅಂತ. ಈ ಕೆಲವು ಸರ್ತಿ ಮೂರ್ಖರ ದರ್ಬಾರ್ ಅಂತ ಶುರುವಾಗ್ತದೆ, ತುಗ್ಲಕ್ ದರ್ಬಾರ್. ಬಂದವನು ಒಬ್ಬವನ್ ಹೇಳಿದಂತೆ, ರಾಜ ನೀನ್ ಹೆಂಡ್ತಿ ಸತ್ತೋದ್ಲು ಅಂತ. ನಕ್ಕೋತ್ ಹೇಳ್ಬೇಕು ಅಂತ ಹೇಳಿದ್ದೆಲ್ಲ, ಇನ್ಮೇಲಿಂದ ಎಲ್ಲಾನು ಅಳ್ಕೋತ್ ಹೇಳ್ರಿ ಅಂದ. ಸ್ವಲ್ಪ ದಿವಸದಲ್ಲಿ ಅವನಿಗೆ ಮೊಮ್ಮಗ ಹುಟ್ಟಿದಂತೆ. ಏನ್ ಹೇಳಿ ರಾಜ, ಹಾಳಾಗೋಯ್ತು ಜಗತ್ತು ಅಂದಂತೆ. ಏನಾಗಿದೆ, ಮೊಮ್ಮಗ ಹುಟ್ಟ್ಯಾನ ಅಂತಂದಂತೆ. ಯಾವುದೇ ವಿಷಯಗಳನ್ನ ಹೇಳಬೇಕಾದ್ರೆ ಧ್ವನಿಯ ಬದಲಾವಣೆ ಅನ್ನೋದು ತುಂಬಾ ಅವಶ್ಯಕ. ಭಾವನಾ ಪರಿಸ್ಪಂದ ಇಲ್ದೇನೆ ಆ ವಾಕ್ಯಗಳನ್ನ ಕೇಳಬೇಕು ಅಂತಂದ್ರೆ ಕೇಳೋಂಥವನಿಗೆ ಏನಾಗೋದಿಲ್ಲ ಅಂದ್ರೆ ಅದರಲ್ಲಿ ಆ ಸುಖಾನುಭವ, ಹೇಳೋನಿಗೆ ಸುಖಾನುಭವ ಇಲ್ಲ ಅಂತಂದು ಹೇಳಿ ಅನಿಸಿಬಿಡ್ತದೆ. ಆದ್ದರಿಂದಾಗಿ ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ, ನಿಲ್ಲಿಸದೇನೆ ನಿರಂತರವಾಗಿ ಹೇಳ್ಕೊಂಡು ಹೋಗ್ತಿದ್ರಂತೆ. ಅನಾನ ವಯವೇತ್ಯವ ದವಿಯೋಭಿ ಪ್ರದಕ್ಕಿತ. ಹಿಂಗಿರತಕ್ಕಂಥದ್ದು ಆಚಾರ್ಯರು ಬರ್ತಾ ಇದ್ರು ಅಂತಂದ್ರೆ ಪ್ರತಿವಾದಿಗಳೆಲ್ಲ ನಿಂತ್ಕೊಂಡು ನೋಡ್ತಿದ್ರಂತೆ. ಅದೊಂಥರ ವಿಲಕ್ಷಣವಾಗಿರ್ತಕ್ಕಂಥ ಒಬ್ಬ ವೀರಾಗ್ರಣಿ ಏಕಾಂಗಿಯಾಗಿ ಒಂದು ದೊಡ್ಡದಾದಂಥ ಚತುರಂಗ ಬಲದಿಂದಾಗಿ ಯುಕ್ತವಾಗಿರತಕ್ಕಂತಹ ಸೈನ್ಯ ಇರ್ತದಲ್ಲ, ಅಶ್ವದಳ, ಪದಾತಿದಳ, ಗಜದಳ, ಮತ್ತೆ ಈ ರೀತಿಯಲ್ಲಿ ಇರತಕ್ಕಂಥದ್ದು ವೀರರುಗಳು, ಪ್ರತಿವೀರರುಗಳು ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥದ್ದನ್ನ ಒಬ್ಬನೇ ವೀರಾಗ್ರಣಿ ಎದುರಿಸ್ಲಿಕ್ಕೆ ಬಂದ್ರೆ ಹೆಂಗಿರ್ತಿತ್ತೋ, ಶ್ರೀಮದಾಚಾರ್ಯ ಒಬ್ರು ಮಾತ್ರ ಇವರೆಲ್ಲರಿಗೂ ಉತ್ತರ ಕೊಡ್ಬೇಕಾದ್ರೆ ಹಾಗೆ ಕಾಣಿಸ್ತಿದ್ರು. ಅಲ್ಲಿ ಯಾವ ರಥದಲ್ಲಿ ಬರ್ತಿದ್ರು ಅಂದ್ರೆ ಸೂತ್ರಸ್ಯಂದನ, ಸೂತ್ರ ಬ್ರಹ್ಮಸೂತ್ರಗಳು ಅಂತ ಅನ್ನುವಂಥದ್ದು ಒಂದು ರಥ. ವೃಂದಾಢ್ಯ ದುರ್ವಾರ ಶ್ರುತಿವಾರಣ,
ಇವರು ಕೊಡ್ತಕ್ಕಂತಹ ಶ್ರುತಿ ಪ್ರಮಾಣಗಳು ಏನಿದ್ದಾವಲ್ಲ ಅವು ಮದೋನ್ಮತ್ತವಾದಂತಹ ಆನೆಗಳಿದ್ದಂಗೆ ಇರ್ತಿದ್ವಂತ. ಅವು ಆನೆ ಹೊರಟು ಅಂತಂದ್ರೆ ಏನಪ್ಪಾ ಅಂದ್ರೆ ಕಾಲಾಗ ಸಿಕ್ಕವರೆಲ್ಲರೂ ಏನಾಗಬೇಕು, ಅದಕ್ಕೆ ದಾಳಿಗೆ ಸಿಕ್ಕು ಹೆಂಗೆ ಪುಡಿ ಆಗಬೇಕು, ಆಚಾರ್ಯರು ಕೊಡ್ತಕ್ಕಂತಹ ಪ್ರಮಾಣಗಳಿಗೆ ಪ್ರತಿ ಪ್ರಮಾಣಗಳು ಇಲ್ಲದೆ ಇದ್ದದ್ರಿಂದ ಏಕಾಂಗಿಯಾಗಿ ಇವ್ರದ್ದು ಒಂದೇ ಆನೆ ನಡಿಬೇಕಲ್ಲಿ ಇಡೀ ರಣಾಂಗಣದಲ್ಲಿ. ಸೂಪಪತ್ತಿರ ಮಹಾಪತ್ತಿರ ವಿಚಿತ್ರ ಸ್ಮೃತಿ ಸಪ್ತಿಕ. ಹಾಗೇನೆ ಸ್ಮೃತಿಗಳು ಎಂಬತಕ್ಕಂಥವು ಏನಾಗಿದ್ವು ಅಂತಂದ್ರೆ ಒಂದು ವಿಲಕ್ಷಣವಾಗಿರತಕ್ಕಂತಹ ಪೌರುಷೇಯ ಗ್ರಂಥಗಳು ಅನ್ನುವಂತಹ ಪದಾತಿಗಳಿದ್ವಂತೆ. ಆ ಪದಾತಿಗಳು ಒಂದೊಂದು ಹೇಗೆ ಅಂತಂದ್ರೆ ಯುಕ್ತಿಭರಿತವಾದದ್ರಿಂದಾಗಿ ಅವುಗಳ ಕೈಯಲ್ಲಿರತಕ್ಕಂತಹ ಏನೊಂದು ಅತ್ಯಂತ ಪರಿಸ್ಫುಟವಾದಂತಹ ದೊಡ್ಡ ದೊಡ್ಡ ಆಯುಧಗಳೇನಿದ್ದಾವೆ ಅವು ಪರವಾದಿಗಳನ್ನ ಏನ್ ಮಾಡ್ತಿದ್ವು ಅಂದ್ರೆ ಶಿಳೆ ಹಾಕ್ತಿದ್ವು. ಹೀಗೆ ಆಚಾರ್ಯರು ಬಂದ್ರಂತೆ. ಅದನ್ನ ಎಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಬ್ರಹ್ಮಸಭಾದಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮದೇವರು ಪರಮಾತ್ಮ ಮಹಿಮಾವನ್ನು ಹೇಳಿದ್ರೆ ಆ ಪರಮಾತ್ಮ ಮಹಿಮಾವನ್ನು ಕೇಳಲಿಕ್ಕೆ ಯಾರು ಕೂತಿರ್ತಾರೆ ಅಂದ್ರೆ ಎಲ್ಲಾ ದೇವತೆಗಳು ಬಂದು ನೆರೆದು ನಿಂತಿರ್ತಾರೆ. ಬ್ರಹ್ಮೋಪದೇಶ ಅಂತ ಅನ್ನೋದು ಬಹಳ ಪ್ರಖ್ಯಾತವಾದಂಥದ್ದು. ಕೊನೆ ಕಾಲದಲ್ಲೂ ಬ್ರಹ್ಮದೇವರ ಉಪದೇಶ ಆದ್ಮೇಲೆ ಪರಮಾತ್ಮ ಉಪದೇಶ ಇರೋದು. ಅದಕ್ಕಾಗಿ ಅದನ್ನ ಎಲ್ಲರೂ ಏನ್ ಮಾಡ್ತಿರ್ತಾರೆ ಅಂದ್ರೆ ಕೇಳ್ತಿರ್ತಾರೆ. ಸ್ವಯಂ ನಮ್ಮ ಮಹರುದ್ರ ದೇವರು ತಾವು ತಮ್ಮ ತಲೆಯ ಮೇಲೆ ಹೆಂಗೆ ವಿಷ್ಣು ಪಾದೋದಕವನ್ನ ಯಾವುದರ ಮೂಲಕವಾಗಿ ಯತ್ ಶೌಚ ನಿಸೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಅಶಿವಃ ಶಿವೋಭೂತ್. ರುದ್ರದೇವರು ಸ್ವಯಂ ಅಮಂಗಳವಾಗಿರತಕ್ಕಂತಹ ಎಲ್ಲಾ ಪದಾರ್ಥಗಳನ್ನ ಇಟ್ಕೊಂಡಿದ್ದಾರಂತೆ. ಪ್ರೇತಾ ವಾಸೇಶು ಯೋಘೋರಹ ಘೋರೈರ್ ಭೂತಗಣೈರ್ವೃತಃ ಅಂತ. ಅವ್ರಿರೋದೇ ಇಲ್ಲಿ ಅಂದ್ರೆ ಸ್ಮಶಾನದಲ್ಲಿ. ಉಟ್ಕೊಂಡದ್ದು ಯಾವುದು ಗಜಚರ್ಮಾಂಬರ, ಮತ್ತೆ ಹಾಕಿದ್ಯಾವುದು ಅಂತಂದ್ರೆ ರುಂಡಮಾಲೆ, ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಏನು ಅಂದ್ರೆ ತಲೆಬುರುಡೆ, ಮತ್ತೆ ಹಾಗೇನೆ ಇನ್ನುಳಿದಿರತಕ್ಕಂತಹ ಅಲಂಕಾರ ಏನು ಅಂದ್ರೆ ಎಲುಬುಗಳಿಂದಾಗಿ. ವಸತ್ಯುನ್ಮತ್ತವನ್ನಗ್ನ. ಎಷ್ಟೋ ಸರ್ತಿ ಏನಾಗ್ತಿರ್ತಾರೆ ಅಂದ್ರೆ ಉನ್ಮತ್ತವಾಗಿ ನಗ್ನರಾಗಿ ಸಂಚಾರ ಮಾಡ್ತಾ ಇರ್ತಾರಂತೆ. ಸುತ್ತಲೂ ಯಾರು ಇರ್ತಾರೆ ಅಂದ್ರೆ ಘೋರೈರ್ ಭೂತಗಣ ಇರ್ಬಿಡ್ತಹ ಪಿಶಾಚಿಗಳೆಲ್ಲ ಅಡ್ಡಾಡ್ತಿರ್ತಾವಂತೆ. ಇಷ್ಟಿದ್ರೂ ಕೂಡ ರುದ್ರದೇವರನ್ನ ಶಿವ ಅಂತ ಕರೀತಾರಂತೆ. ಮಂಗಳ ಅಂತ ಅಲ್ರಿ. ಅದ್ ಹೆಂಗ್ರಿ ಮಂಗಳ ಆದ್ರು ಅಂತಂದ್ರೆ ಭಾಗವತದಲ್ಲಿ ಹೇಳ್ತಾರೆ ಯತ್ ಶೌಚ ನಿಸೃತ ಸರಿ ಪ್ರವರೋಧಕೇನ. ಪರಮಾತ್ಮನ ಪಾದಕಮಲಗಳನ್ನ ತೊಳೆದಿದ್ದಿರ್ತಕ್ಕಂತಹ ಏನು ನಿರ್ಮಾಲ್ಯ ಇದೆಯಲ್ಲ ಅದನ್ನು ಧಾರಣ ಮಾಡಿದ್ದಕ್ಕೋಸ್ಕರವಾಗಿ ರುದ್ರದೇವರು ಪರಮ ಮಂಗಳ ಸ್ವರೂಪಿಗಳಾದ್ರಂತೆ. ತೀರ್ಥೇನ ಮೂರ್ಧ್ಯಧಿಧೃತೇನ ಅಶಿವಃ ಶಿವೋಭೂತ್ ಅಂತ ಹೆಂಗ್ ಹೇಳ್ತಾರೋ ಹಂಗಲ್ಲಿ ಸ್ವಯಂ ಭಗವನ್ ನಿರ್ಮಾಲ್ಯವನ್ನ ಧಾರಣ ಮಾಡಿರತಕ್ಕಂತಹ ರುದ್ರದೇವರು ಬ್ರಹ್ಮದೇವರ ಹತ್ರ ಉಪದೇಶ ಕೇಳಲಿಕ್ಕೆ ಬರ್ತಿದ್ರಂತೆ. ಹೆಂಗೆ ಅಂದ್ರೆ ಶಿರಸಾ ಭಗವನ್ ನಿರ್ಮಾಲ್ಯವನ್ನ ಹೆಂಗೆ ತಲೆಯಲ್ಲಿ ಧಾರಣ ಮಾಡಿದ್ದೀವೋ ಅದೇ ರೀತಿಯಲ್ಲಿ ಭಗವತ್ ಕಥಾವನ್ನು ಕೇಳಬೇಕು ಅಂತ ಅಷ್ಟು ಶ್ರದ್ಧೆಯಿಂದ ಏನ್ ಮಾಡಿರ್ತಿದ್ರಂದ್ರೆ ಆ ಬ್ರಹ್ಮಸಭಾಕ್ ಬಂದು ಕೂತಿರ್ತಿದ್ರಲ್ಲ ಆ ರೀತಿ ಇರ್ತಿತ್ತಂತೆ ಶ್ರೀಮದಾಚಾರ್ಯ ಸ್ವಭಾ. ಎದುರಿಗೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತೆ ದೊಡ್ಡ ದೊಡ್ಡ ಸನ್ಯಾಸಿಗಳು ಅವ್ರೇನ್ ಮಾಡ್ತಿದ್ರು ಅಂದ್ರೆ ನಿರಂತರವಾಗಿ ಕೂತ್ಕೊಂಡು ಕೇಳ್ತಿರ್ತಿದ್ರು. ಅದನ್ನ ಕೇಳ್ತಿರ್ತಕ್ಕಂಥದ್ದನ್ನ ಏನ್ ಮಾಡ್ತಿದ್ರು ಅಂತಂದ್ರೆ ಬೇರೆಯವರೆಲ್ಲರೂ ಹೇಳ್ತಿದ್ರಂತೆ. ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯಾ ಯುಕ್ತ್ಯಾಪ್ಯಸೀಷದತ್. ನಾರಾಯಣ ಆ ಇಡೀ ಉಪನ್ಯಾಸದಲ್ಲಿ ಏನಂತಂದ್ರೆ ಒಂದು ವಿಷಯವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಿದ್ರು. ಅನಂತ ಗುಣ ಪರಿಪೂರ್ಣನಿದ್ದಾನೆ ನಾರಾಯಣ ಅಂತನ್ನೋನು. ಅವನೇ ಪರಿಪೂರ್ಣನಾಗಿ ಬ್ರಹ್ಮ ಅಂತನ್ನೋ ಹೆಸರಿನಿಂದ ಕರೆಯಲ್ಪಡ್ತಾನೆ. ಅವನು ಸಮಸ್ತ ವೇದಗಳಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ. ಅವನೇ ವಿಶ್ವಕರ್ತೃವೂ ಆಗಿದ್ದಾನೆ. ಸಮಸ್ತ ಜಗತ್ತಿನ ಸರ್ವಜ್ಞತ್ವ ಅಂತನ್ನೋದು ಅವನಿಗಿದೆ. ಇದನ್ನ ಶ್ರುತಿಯಿಂದಲೂ ಯುಕ್ತಿಯಿಂದಲೂ ಏನು ಮಾಡ್ತಾ ಇದ್ದೀವಿ, ಸಾಧಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಿದ್ರಂತೆ. ಆವಾಗ ಅಲ್ಲಿ ಬೇರೆ ಬೇರೆ ಸಿದ್ಧಾಂತದವರೆಲ್ಲರೂ ಬಂದಿರ್ತಿದ್ರಲ್ಲ. ಸಾಂಖ್ಯ ಮತದವರು, ವೈಶೇಷಿಕ ಮತದವರು, ನೈಯಾಯಿಕ ಮತದವರು, ಸೌರ, ಸ್ಕಾಂದ, ಗಣಪತ, ಭಾಟ್ಟ, ಪ್ರಾಭಾಕರ, ಮೀಮಾಂಸಕ, ವೈಶೇಷಿಕ, ಒಬ್ರೇ ಎಲ್ರಿಗೂ ಏನೋ ತಮ್ಮದೇ ಆಗಿರತಕ್ಕಂತಹ ಪ್ರಕ್ರಿಯೆ ಹಿಡ್ಕೊಂಡು ಬಂದು ಶ್ರೀಮದಾಚಾರ್ಯ ಎದುರಿಗೆ ಕೂತಿರ್ತಿದ್ರು. ಅದರಲ್ಲಿ ಒಬ್ಬೊಬ್ಬರಿಗೂ ಉತ್ತರ ಕೊಡಬೇಕಲ್ಲ. ಕೆಲವರು ಏನಂತಿದ್ರು, ಪ್ರಕೃತಿಯಿಂದ ತಾನೇ ರೀ ಎಲ್ಲಾ ವಿಧವಾದಂತಹ ವಿಪರಿಣಾಮಗಳು ನಡೆಯೋದನ್ನ ನಾವು ಜಗತ್ತಲ್ಲಿ ಪ್ರಾತ್ಯಕ್ಷಿಕವಾಗಿ ಕಾಣ್ತಾ ಇದ್ದೀವಿ. ನೀವು ಹೇಳ್ತಿದ್ದೀರಲ್ಲ ಅವ ನಾರಾಯಣ ಅನ್ನೋನು ಎಲ್ರಿ ಎದುರಿಗೆ ಕಾಣಿಸ್ತಾನ ಅವನು. ನೀವು ಹೇಳೋ ನಾರಾಯಣ ಕಣ್ಣಿಗೆ ಕಾಣಿಸ್ತಿಲ್ಲ. ಎದುರಿಗೆ ಕಾಣತಕ್ಕಂತಹ ಪ್ರಕೃತಿಯನ್ನ ನೀವು ಕಾರಣ ಅಂತ ಒಪ್ತಿಲ್ಲ. ಆದ್ರೆ ನಾವು ಹೇಳ್ತಿದ್ದೀವಿ ಎದುರಿಗೆ ಕಾಣುವಂತಹ ಪ್ರಕೃತಿಯಿಂದಲೇ ಎಲ್ಲವೂ ನಡೀತಾ ಇದೆ ಅಂತ ಹೇಳ್ತಿದ್ದೀವಿ. ನಮ್ಮ ಕಾರ್ಯಕಾರಣ ಭಾವವನ್ನು ಜಗತ್ತೆಲ್ಲ ಒಪ್ಕೊಳ್ತದೆ. ನಿಮ್ದನ್ನು ಯಾರು ಒಪ್ಕೋತಾರೆ ಅಂತ ಕೇಳಿದ್ರು. ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮೀಯತ್ ಪಯೋ ವದಿತಿ ಚೇತ್ ಸಾಧ್ಯ ವೈಕಲ್ಯಂ ಸ್ಯಾನ್ಯದರ್ಶನೆ ಅಂತ ಹೇಳಿ ಅದಕ್ಕೆ ಅಂತಾರೆ. ಹೌದೇನಪ್ಪ, ಹಾಗಾದ್ರೆ ಜಗತ್ತಿನಲ್ಲಿ ಎಲ್ಲಾ ಕಾರ್ಯಕಾರಣ ಭಾವ ಈ ರೀತಿ ಕಣ್ಣಿಗೆ ಕಾಣೋ ಹಂಗೆ ನಡೀತದೇನೋ ಅಂತ ಕೇಳಿದ್ರಂತೆ. ಹೌದು ಸ್ವಾಮಿ, ಜಗತ್ತಲ್ಲಿ ಪ್ರಕೃತಿಯ ಪರಿಣಾಮ ತಾನೇ ಕಾಣ್ತಿರೋದು. ಹೌದಾ, ಹಾಗಿದ್ದ ಪಕ್ಷದಲ್ಲಿ ಹೆಪ್ಪಾಗ್ತೀಯಲ್ಲ, ಮೊಸರಾಗೋದು ಎಲ್ಲಿ ಕಾಣಿಸ್ತು ಅಂತ ಕೇಳಿದ್ರಂತೆ. ಹೆಪ್ಪಾಕಿದ ತಕ್ಷಣ ಹಾಲು ಮೊಸರಾಗ್ತದೋ ಇಲ್ಲ, ಕಾರ್ಯಕಾರಣ ಭಾವ ಎಲ್ಲಿ ಕಂಡ ಇದೆ? ಕಾರಣವು ಕಾರ್ಯಾತ್ಮನ ಪರಿಣಾಮ ಆಗೋದು ಎಲ್ಲಿ ಕಂಡಿದೆ ನಿಮಗೆ? ಮತ್ತೆ ಅಂತ ಹೇಳಿ
ವಿವಾದಾಧ್ಯಾಸಿತ ಸೃಷ್ಟಿಶ್ಚೇತನೇಚ್ಛಾನುಸಾರಿಣಿ ಸೃಷ್ಟಿತ್ವಾತ್ ಪಟ ಸೃಷ್ಟಿರ್ವೇತ್ಯನುಮಾ ಪಕ್ಷ ಸಾಧಿಕ. ಒಂದು ವೇಳೆ ಪ್ರಧಾನದಿಂದಲೇನೆ ಪ್ರಕೃತಿಯಿಂದಲೇನೆ ಆಗೋದಿತ್ತು ಅಂತಂದ್ರೆ ಅಲ್ಲಿ ಹಾಲೆ ಮೊಸರಾಗಬೇಕಾಗಿತ್ತು ತನ್ನಿಂತಾನೆ. ಹೆಪ್ಪಾಕೋರು ಇನ್ನೊಬ್ರು ಯಾರು ಬೇಕಲ್ಲಿ? ಯಾಕೆ ಬೇಕಾಗಿತ್ತು? ಸರ್ವವೂ ಪ್ರಕೃತಿಯಿಂದಲೇನೆ ನಿರ್ವಹಣೆ ಆಗಬೇಕಾಗಿತ್ತು ಅಂದ್ರೆ ಪುರುಷನ ಸಂಪರ್ಕ ಅನ್ನೋದು ಯಾಕೆ ಬೇಕು? ಶಾಕ್ತಮತನೂ ಕೂಡ ಇದನ್ನೇ ಹೇಳ್ತದೆ. ಶಕ್ತಿಯೇ ಸರ್ವಕ್ಕೂ ಕಾರಣಿ ಅಂತ ಹೇಳಬೇಕಾದ್ರೆ ಪುರುಷನ ಸಂಪರ್ಕ ಇಲ್ದೇನೆ ಸ್ತ್ರೀಯಲ್ಲಿ ಜನನಾದಿಗಳು ಅಂತನ್ನೋದು ನಡಿಲಿಕ್ಕೆ ಎಂದಾದ್ರೂ ಕಂಡಿದ್ದೀರಾ? ಯದ್ಯಪಿ ಜನ್ಮಾದಿಗಳನ್ನ ಕೊಡತಕ್ಕಂತಹ ಜನನಿ ಸ್ತ್ರೀಯೇ ಆಗಿದ್ರು ಕೂಡ ಬೀಜಪ್ರದನಾದಂಥವನು ಯಾರು? ಪುರುಷ ಅಂತ ಹೇಳಿ ವಿವಾದಾಧ್ಯಾಸಿತ ಸೃಷ್ಟಿಶ್ಚೇತನೇಚ್ಛಾನುಸಾರಿಣಿ ಸೃಷ್ಟಿತ್ವಾತ್ ಪಟ ಸೃಷ್ಟಿರ್ವೇತ್ಯನುಮಾ ಪಕ್ಷ ಸಾಧಿಕ ಅಂತ ಹೇಳಿ ಅವ್ರ ಮತದವರಿಗೆ ಉತ್ತರ. ಆನಂತರದಲ್ಲಿ ಚೇತನಾಚೇತನಗಳಲ್ಲಿ ಏನಪ್ಪಾ ಅಂದ್ರೆ ಅಂಗಾಂಗಿ ಭಾವ ಇದೆ, ಎರಡೂ ಸೇರ್ಕೊಂಡು ಉತ್ಪತ್ತಿಯನ್ನು ಮಾಡ್ತಾರೆ ಅಂತ ಅನ್ನೋದು ಇನ್ನು ಕೆಲವರು ಹೇಳ್ಕೊಂಡಿರು. ಹಾಗಾದ್ರೆ ಅಚೇತನಕ್ಕೂ ಕೂಡ ಕಾರಣತ್ವವನ್ನು ಒಪ್ತೀವಿ ಅಂದ್ರೆ ಅಚೇತನಕ್ಕೆ ವಾಸ್ತವದಲ್ಲಿ ಚೇತನನ ಸಂಪರ್ಕ ಇಲ್ಲದೇನೆ ಕಾರಣತ್ವ ಅನ್ನೋದು ಬರೋದಿಲ್ಲ. ಅಂದಮೇಲೆ ಚೇತನವೇ ಕಾರಣ ಹೊರತಾಗಿ ಅಚೇತನ ಅಂತ ಅನ್ನೋದು ಕೇವಲ ಪ್ರಯೋಜಕ ಪದಾರ್ಥ ಮಾತ್ರ. ಅವನಿಗೆ ಇಂಥದ್ದೇ ಅಚೇತನ ಪದಾರ್ಥವನ್ನು ಬಳಸಿಕೊಂಡು ಅವನು ಕಾರ್ಯವನ್ನು ನಿರ್ಮಾಣ ಮಾಡಬೇಕು ಅಂತಿಲ್ಲ. ಇದು ಬೇಡ ಇನ್ನೊಂದು ತಗೊಂತಾನ ಅವನು. ಅಂದಮೇಲೆ ಶುದ್ಧ ಚೇತನ ಅಂತನ್ನವನೇನಿದ್ದಾನಲ್ಲ ಅವನಿಗೆ ನೀನು ಏನು ಮಾಡಬೇಕಾಗ್ತದೆ? ಕಾರಣತ್ವವನ್ನು ಒಪ್ಪಬೇಕಾಗ್ತದೆ ಅಂತ ಅದ್ವೈತಿ ಮತದವನು ಇವನಿಗೇನು ಉತ್ತರ ಕೊಡ್ತಾನೋ ಆ ಉತ್ತರವನ್ನು ನಾವು ಹೇಳ್ತೀವಿ. ಸರ್ವವಿನ್ನಿರ್ಮಿತಂ ಸರ್ವಂ ಕಾದಾಚಿತ್ ಕತ್ವಹೇತುತಃ ನಯದೇವಂ ನೋತದೇವಂ ಯಥಾತ್ಮೇತ್ ಈಶ್ವರಾನುಮ. ಅದೇ ರೀತಿಯಲ್ಲಿ ಯಾವುದೂ ಕೂಡ ಈಶ್ವರನಿಂದ ನಿರ್ಮಿತ ಅಲ್ಲ ಅಂತ ಅನ್ನೋದಾದ್ರೆ ಹಾಗಾದ್ರೆ ಅಗ್ನಿ ಇಲ್ಲದೇನೆ ಧೂಮೋತ್ಪತ್ತಿ ಆಗಲಿ ಅಂತನ್ನುವಂತಹ ಆಪತ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಧೂಮೋತ್ಪತ್ತಿಗೆ ನೀವು ಕಾರಣೀಭೂತವಾದಂತಹ ಅವ್ಯಕ್ತವಾಗಿರ್ತಕ್ಕಂಥದ್ದು ಯಾವುದು ಇಂಧನಾದಿಗಳಲ್ಲಿ ಇದ್ದೇ ಇರ್ತದೆ. ಕಟ್ಟಿಗೆ ಒಳಗೆ ಏನಿರ್ತದೆ? ಬೆಂಕಿ ಅನ್ನೋದು ಇದ್ದೇ ಇರ್ತದೆ. ನೀವು ಮತ್ತೆ ಹಾಗಾದ್ರೆ ಏನ್ ಮಾಡ್ತೀರಿ ಅಂದ್ರೆ ಇದ್ದದ್ದನ್ನು ಅಭಿವ್ಯಕ್ತಿ ಮಾಡ್ತೀರಿ, ಇಲ್ಲದೆ ಇದ್ದದ್ದನ್ನು ಹುಟ್ಟಿಸೋದಿಲ್ಲ. ಹೀಗೆ ಪ್ರತಿಯೊಂದು ಕಡೆಗೂ ಕೂಡ ಮತ್ತೆ ಪರಿಣಾಮಿ ಕಾರಣಾದಿಗಳನ್ನು ಕೂಡ ಒಪ್ಪತಕ್ಕಂತಹ ಅದ್ವೈತಿ ಏನು ಮಾಡ್ತಾನೆ ಅಂತಂದ್ರೆ ಅವನು ಕೂಡ ಚೇತನದಿಂದಾಗಿ ಪರಿಣಾಮ ಕಾರಣಗಳನ್ನೆಲ್ಲವನ್ನು ಅಂಗೀಕಾರ ಮಾಡ್ಕೊಳ್ಳೋಣ ಅಂತಂದ್ರೆ ಕ್ಷೀರಾದಿಗಳಲ್ಲಿ ಪರಿಣಾಮಿ ಕಾರಣತ್ವ ಅಂತ ಅನ್ನೋ ದೃಷ್ಟಚರ ಆಗಿದ್ದರೂ ಕೂಡ ಅದನ್ನ ಬೇರೆಯವರು ಏನು ಮಾಡ್ತಾರೆ ಅಂತಂದ್ರೆ ಆ ಪರಿಣಾಮಿ ಕಾರಣತ್ವವನ್ನು ಗೌಣ ಕಾರಣ ಅಂತ ಹೇಳೋದನ್ನು ನಾವು ಕಂಡಿದ್ದೀವಿ. ಹೀಗೆ ಪ್ರತಿಯೊಂದು ಸಿದ್ಧಾಂತದವರಿಗೂ ಕೂಡ ಏನು ಮಾಡ್ತಾರೆ ಅಂದ್ರೆ ಉತ್ತರವನ್ನ ಹೇಳ್ತಾ ಬರ್ತಾರೆ. ಕೊನೆಗೆ ಬರ್ತಕ್ಕಂಥವನು ಯಾರು? ಅದ್ವೈತಿ. ಇವರೆಲ್ಲರಿಗೂ ಮೊದಲೇ ಅವನು ಉತ್ತರ ಕೊಟ್ಟಿದ್ದ. ಅವನೇನು ಮಾಡ್ತಾನೆ ಅಂದರೆ ಹಾಗಾದರೆ ಎಲ್ಲ ಕಾರಣ ಇದೆಲ್ಲವೂ ಕೂಡ ಪರಸ್ಪರರಿಗೆ ಏನಾಗಿದೆ ಅಂದರೆ ವಿಮತಿಯನ್ನು ಸಂಪಾದನೆ ಮಾಡಲಿಕ್ಕೆ ಕಾರಣ ಆಗಿರೋದ್ರಿಂದಾಗಿ ನಾನು ಹೇಳ್ತೀನಿ ಜಗತ್ತೇ ಏನಪ್ಪ ಅಂತಂದರೆ ಮಿಥ್ಯಾಭೂತವಾದಂಥದ್ದು. ಬೌದ್ಧ ಹೇಳ್ತಕ್ಕಂಥದ್ದನ್ನು ಶ್ರುತಿ ಸಹಾಯದಿಂದ ಮಿಥ್ಯಾತ್ವವನ್ನು ಹೇಳ್ತೀನಿ ಅಂತ ಹೇಳಿ ಹೊರಟ. ಹೆಂಗೆ ಶುಕ್ತಿಶಕಲಾದಿಗಳಲ್ಲಿ ಏನಾಗ್ತದೆ ಅಂದರೆ ರಜತದ ಅಧ್ಯಾಸವನ್ನು ಹೆಂಗೆ ಮಾಡ್ತೀವಿ? ಶುಕ್ತಿಕಾಶಕಲದಲ್ಲಿ ರಜತ ಕಾಣಿಸ್ತದೋ ಇಲ್ಲೋ? ದೂರದಲ್ಲಿ ನೋಡಿರ್ತಕ್ಕಂಥ ಕಪ್ಪೆ ಚಿಪ್ಪನ್ನ ರಜತ ಅಂತ ತಿಳ್ಕೊಂತೀವೋ ಇಲ್ಲೋ? ರಜತ ಇಲ್ಲದೆ ಇದ್ರೆ ತಿಳ್ಕೊಂಡ್ರೆ ಹೆಂಗೆ ಅಂತ ಕೇಳ್ದ. ರಜತ ಇದೆಯೋ ಇಲ್ಲೋ ಅಂತ ಕೇಳಿದ್ರೆ ಇದೆ ಅಂತ ಒಪ್ಕೊಂಡ್ರೆ ಹಾಗಾದ್ರೆ ತೋರಿಸ್ರಿ ಅಂತ ಕೇಳ್ತೀರಿ ನೀವು. ಇಲ್ಲ ಅಂತ ಆಗಿದ್ರೆ ಕಾಣಿಸ್ತೆ ಹೆಂಗ ಅಂತ ಕೇಳ್ತಾನೆ. ಇರಲಿಲ್ಲ ನಿಮ್ಮ ಪ್ರಕಾರ ರಜತ ಅಲ್ಲಿ ಇಲ್ರಿ, ಶುಕ್ತಿಕಾಶಕಲದಲ್ಲಿ ರಜತ ಎಲ್ಲೂ ಇಲ್ಲ ಅಂತ ನೀವು ಹೇಳೋದಾದ್ರೆ ಮತ್ತೆ ಹಾಗಂದ್ರೆ ತೋರ್ತ ಹೆಂಗ್ರಿ ನಿಮ್ಗೆ? ತೋರಿದೆ ಅಂದ್ಮೇಲೆ ಏನಾಗಿರ್ಬೇಕು? ಅದಲ್ಲಿ ಇರಬೇಕು ಅಂದ. ಇಷ್ಟು ಚಂದಾಗಿ ಕಲ್ಪಿತ ಅಂತ ನೀವು ಹೇಳ್ತಿದ್ದೀರಿ. ನನಗೆ ಕಂಡಿದೆ ಅಂತ ಅಂದ್ಮೇಲೆ ಹೆಂಗದನ್ನ ನಿರಾಕರಣೆ ಮಾಡಲಿ? ಕಂಡಿದೆ ಅಂದ ಮೇಲೆ ವಸ್ತು ಪರಿದೃಶ್ಯಮಾನವಾಗಿದೆ ಅಂದ್ರೆ ವಸ್ತುವಿಗೆ ಸತ್ವ ಇದೆ. ಆದ್ದರಿಂದಾಗಿ ಪ್ರತಿಭಾಸ ಕಾಲದಲ್ಲಿ ಅದಕ್ಕೊಂದು ಸತ್ವವನ್ನು ಒಪ್ತೀವಿ. ಆದ್ದರಿಂದ ಅದು ಪ್ರಾತಿಭಾಸಿಕ ಪದಾರ್ಥ ಅಂತ ಅನ್ನೋದನ್ನು ಒಂದನ್ನು ಪರಿಚಯ ಮಾಡಿಸಿದ ಜಗತ್ತಿಗೆ. ಹೆಂಗ್ ಪ್ರತಿಭಾಸ ಕಾಲದಲ್ಲಿ ಶುಕ್ತಿಕಾಶಕಲದಲ್ಲಿ ರಜತಕ್ಕೆ ಸತ್ವವನ್ನು ಒಪ್ತಿರೋ ಹಂಗೇನೆ ವ್ಯವಹಾರ ಕಾಲದಲ್ಲಿ ಜಗತ್ತಿಗೆ ಸತ್ವ ಅಂತ ಅನ್ನೋದಿದೆ. ಆದ್ರೆ ಆ ಸತ್ವ ಪ್ರಾಮಾಣಿಕವಾದದ್ದಲ್ಲ, ಅದು ಅಪ್ರಾಮಾಣಿಕವಾದದ್ದು. ಬ್ರಹ್ಮಜ್ಞಾನದಿಂದ ಅದು ಹೊರಟೋಗ್ತದೆ. ಹೆಂಗೆ ಶುಕ್ತಿಕಾಶಕಲದ ದರ್ಶನೋತ್ತರದ ಕಾಲದಲ್ಲಿ ನೇದಂ ರಜತಂ ಅಂತ ಅನ್ನುವಂತಹ ಬಾಧಕ ಪ್ರತ್ಯಯ ಬರ್ತಿರೋ ಹಂಗೇನೆ ಅಲ್ಲಿ ನಿಮಗೆ ರಜತ ಅಂಬೋದು ಹೇಗೆ ಹೊರಟು ಹೋಗ್ತದೋ ಅದೇ ರೀತಿಯಲ್ಲಿ ಬ್ರಹ್ಮಾರೋಪಿತವಾಗಿರತಕ್ಕಂತಹ ಜಗತ್ತು ಕೂಡ ಬ್ರಹ್ಮಜ್ಞಾನದಿಂದ ಏನಾಗಿಬಿಡ್ತದೆ? ಅದು ಹೊರಟು ಹೋಗ್ಬಿಡ್ತದೆ. ಹೊರಟೋಗ್ಬಿಡ್ತದೆ ಅಂದ್ರೆ ಏನರ್ಥ? ಇನ್ ದ ಸೆನ್ಸ್ ಮೊದಲಿನ ಕಾಲದಲ್ಲಿ ಅದು ಇರ್ಲಿಲ್ಲ ಅಂದ್ರೆ ಹಾಗಾದ್ರೆ ತೋರ್ತ ಹೆಂಗೆ? ಅನುಭವಕ್ಕೆ ಹೆಂಗ್ ಬಂತು? ಶುಕ್ತಿಕಾಶಕಲದಲ್ಲಿ ರಜತ ಹೆಂಗ್ ತೋರ್ತು? ಅದು ತಾತ್ಕಾಲಿಕವಾಗಿ ಕೆಲವೇ ಕಾಲದವರೆಗೆ ತೋರಿಸ್ತು. ಇಲ್ಲಿ ಸ್ವಲ್ಪ ಸುದೀರ್ಘ ಕಾಲದವರೆಗೆ ತೋರ್ತದೆ. ಅಷ್ಟೇ ವ್ಯತ್ಯಾಸವೇ ಹೊರತಾಗಿ ತಾವತ ಜಗತ್ತಿಗೆ ಸತ್ಯತ್ವ ಬರೋದಿಲ್ಲ. ಜಗತ್ತಿಗೆ ಸತ್ವವೇ
ಇಲ್ಲ, ಜಗತ್ತು ಕೂಡ ಮಿಥ್ಯಾಭೂತವಾದಂಥದ್ದು. ಶುಕ್ತಿಕಾಶಕಲಾರೋಪಿತವಾಗಿರ್ತಕ್ಕಂತಹ ರಜತ ಹೆಂಗೆ ಮಿಥ್ಯಾಭೂತ ಅಂತ ನೀವು ಹೇಳ್ತೀರೋ ಹಂಗೇನೆ ಬ್ರಹ್ಮನಲ್ಲಿ ಆರೋಪಿತವಾಗಿರ್ತಕ್ಕಂತಹ ಈ ಜಗತ್ತು ಇದು ಕೂಡ ವಾಸ್ತವದಲ್ಲಿ ಮಿಥ್ಯಾಭೂತವಾದಂತಹದ್ದು. ಬ್ರಹ್ಮ ಒಬ್ನೇ ಸತ್ಯ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರಃ. ಎಲ್ಲ ವಾದದವರು ಕೂಡ ಇವನು ಹೇಳ್ತಕ್ಕಂತಹ ಸಿದ್ಧಾಂತಕ್ಕೆ ಏನು ಮಾಡಿಬಿಟ್ರು, ಅವರು ಬಗ್ಗಿಬಿಟ್ರು. ಆವಾಗ ಶ್ರೀಮದಾಚಾರ್ಯರು ಕೊನೆಯದಾಗಿ ಉತ್ತರ ಹೇಳ್ತಕ್ಕಂಥವ್ರು 22ನೇದವ್ರು ಬಂದ್ರು. ಇವ್ರೇನಂದ್ರೆ ಒಬ್ಬೊಬ್ರು ಕೂಡ ಒಬ್ಬೊಬ್ರು ಹೇಳ್ತಕ್ಕಂಥದ್ದು ವಿಚಿತ್ರವಾದಂತಹ ವಾದ. ಐತಾರ್ಥ ಜ್ಞಾನ ಅನ್ನೋದೇ ಇಲ್ಲ ಅಂತ ಒಬ್ಬವನು. ಭ್ರಮೆ ಅಂತ ಅನ್ನೋದು ನಿಮ್ಮ ಜಗತ್ತಿನಲ್ಲಿ ಬಂದಿದೆಯಲ್ಲ, ಆ ಭ್ರಮೆ ಅನ್ನೋದು ಇಲ್ಲ ಅಂದ ಒಬ್ಬವನು. ಎಷ್ಟು ಸ್ವಾರಸ್ಯ ನೋಡ್ರಿ. ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ನಮಗೆ ಭ್ರಮೆ ಬಂದಿರತಕ್ಕಂಥದ್ದೆಲ್ಲ ಇದೆ. ರಜ್ಜುವಿನಲ್ಲಿ ಸರ್ಪಜ್ಞಾನ ಆಗಿದೆ, ಶುಕ್ತಿಕಾಶಕಲದಲ್ಲಿ ರಜತ ಜ್ಞಾನ ಆಗಿದೆ, ಹಿಂಗೆಲ್ಲ ಕೂರ್ಮರೋಮ ಇದೆ ಅಂತ ಹೇಳಿ ಬಂದಿದೆ. ಹಿಂಗೆಲ್ಲ ಭ್ರಾಂತಿ ಬೇಕಾದಷ್ಟು ಕಡೆ ಬರ್ತದೋ ಇಲ್ಲ. ಇವನನ್ನು ನೋಡಿ ಅವನನ್ನು ರಾಮನನ್ನು ನೋಡಿ ಸೋಮ ಅಂತ ತಿಳ್ಕೊಂಡಿರ್ತೀವಿ. ಭ್ರಾಂತಿ ಬಂದಿಲ್ವೇ ಈ ರೀತಿ? ಹಿಂಗೆಲ್ಲ ಬಂದಿದ್ದು ನಮ್ಗೆ ಜಗತ್ತಲ್ಲಿ ಅನುಭವಮಾನ ಆಗಿದೆಯಲ್ಲ, ನಿಮ್ಗೆ ಹೆಂಗೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂದ್ರೆ ನೋಡ್ರಿ, ಅದು ಜ್ಞಾನ ಒಂದೇ ಅಂತ ತಿಳ್ಕೊಂಡಿದ್ದೀರಿ. ಅದೇ ತಪ್ಪು. ಅದು ಎರಡು ಜ್ಞಾನ. ನೀವು ಶುಕ್ತಿಕಾಶಕಲವನ್ನು ರಜತ ಅಂತ ನೋಡ್ತೀರಲ್ಲ, ಅಲ್ಲಿ ಎರಡು ಜ್ಞಾನ ಇದೆ. ಒಂದು ನೋಡ್ತಕ್ಕಂಥದ್ದು ಒಂದು ಜ್ಞಾನ, ಇನ್ನೊಂದು ನೀವು ಸ್ಮರಣೆ ಮಾಡ್ಕೊಂಡಿದ್ದೀರಿ, ಅದು ಇನ್ನೊಂದು ಜ್ಞಾನ. ಒಂದು ಗ್ರಹಣಾತ್ಮಕ, ಇನ್ನೊಂದು ಸ್ಮರಣಾತ್ಮಕ. ಯಾವುದ್ರ ಗ್ರಹಣ? ಪುರವೃತ್ತಿಯಾಗಿರ್ತಕ್ಕಂತಹ ಶುಕ್ತಿಕಾಶಕಲದ ಗ್ರಹಣ. ಸ್ಮರಣ ಯಾವುದ್ರದು? ರಜತದ ಸ್ಮರಣ. ಎರಡೂ ಸೇರಿ ಏನು ಅನಿಸ್ತಾ ಇದೆ ನಿಮಗೆ? ಇದಂ ರಜತಂ ಅಂತ ಬರ್ತಾ ಇದೆ. ಜ್ಞಾನವನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ರಿ, ಆವಾಗ ಭ್ರಮೆ ಅನ್ನೋದೇ ಇರೋದಿಲ್ಲ. ಪ್ರಭಾಕರ ಈ ರೀತಿ ಹೇಳ್ತಾರೆ, ಅಯಥಾರ್ಥ ಜ್ಞಾನಮೇವ ನಾಸ್ತಿ ಅಂತ ಹೇಳ್ದ. ಒಂದು ಗ್ರಹಣ, ಇನ್ನೊಂದು ಸ್ಮರಣ ಅಂತ ಹೇಳ್ದ. ಮತ್ತೊಬ್ಬನಂದ, ಇಲ್ಲ, ಅಲ್ಲಿ ಏನಾಗ್ತದೆ ಅಂದ್ರೆ ಜ್ಞಾನ ಬರ್ತದಲ್ಲ, ಆ ಜ್ಞಾನ ಬರ್ತಿರೋ ಹಂಗೆ ಪದಾರ್ಥದಲ್ಲಿ ಜ್ಞಾತತ ಅಂತ ಅನ್ನೋದು ಬರ್ತದೆ. ನಂತರದಲ್ಲಿ ನೋಡ್ರಿ, ಈಗ ಘಟ ಜ್ಞಾನ ಬರ್ತದೆ ನಿಮಗೆ, ಅಯಂ ಘಟಃ ಅಂತ ಅನ್ನೋಂಥ ಒಂದು ಜ್ಞಾನ ಬರ್ತದೆ. ಆ ಜ್ಞಾನ ಬರ್ತಿರೋ ಹಂಗೇನೆ ನಿಮಗೆ ಘಟ ಜ್ಞಾನ ಆಗಿದೆ ಅಂತ ಅನ್ನೋದು ನಿಮಗೊಂದು ಜ್ಞಾನ ಬರ್ತದೋ ಇಲ್ಲೋ? ಜ್ಞಾತೋ ಘಟ, ನನಗೆ ಘಟ ಅನ್ನೋದು ಗೊತ್ತಿದೆ ಅಂತ ಅನ್ನೋದು ಒಂದು ಜ್ಞಾನ ಬರ್ತದೋ ಇಲ್ಲೋ? ಆವಾಗ ಆ ಪದಾರ್ಥದಲ್ಲಿ ಅಜ್ಞಾತವಾದ ಪದಾರ್ಥದಿಂದ ಈ ಪದಾರ್ಥ ಬೇರೆ ಅಂತ ಹೇಳ್ಬೇಕೋ ಇಲ್ಲೋ? ಈ ಗಡಿಗೆ ಜ್ಞಾನ ನಿಮಗಿದೆ. ಇಲ್ಲಿ ಇದ್ದಂತಹ ಬೆಂಗಳೂರಿನಲ್ಲಿ ನೀವು ಒಂದು ಗಡಿಗೆಯನ್ನು ನೋಡಿದಿರಿ, ಇದ್ರ ಜ್ಞಾನ ಇದೆ. ಕಾಶಿಯಲ್ಲಿ ಒಂದು ಗಡಿಗೆ ಇದೆ, ಅದರ ಜ್ಞಾನ ಇದೆ ನಿಮಗೆ? ಇಲ್ಲ. ಅಂದಮೇಲೆ ಅದು ಅಜ್ಞಾತವಾದ ಪದಾರ್ಥ, ಅದು ಘಟ ಹೌದೋ ಅಲ್ಲೋ? ಅದು ಗಡಿಗೆನೆ, ಇದು ಗಡಿಗೆನೆ. ಹಂಗಂದ್ರೆ ಈ ಎರಡು ಪದಾರ್ಥಗಳಲ್ಲಿ ಒಂದು ವೈಲಕ್ಷಣ್ಯ ಬೇಕೋ ಬೇಡವೋ? ಬೇಕು. ಆದ್ರಿಂದ ಇದು ಜ್ಞಾತವಾದ ಪದಾರ್ಥ, ಇದರಲ್ಲಿ ಜ್ಞಾತತ ಅಂತಿದೆ. ಅದು ಅಜ್ಞಾತವಾದ ಪದಾರ್ಥ, ಅದರಲ್ಲಿ ಜ್ಞಾತತ ಇಲ್ಲ ಅಂದ. ಇದು ಇನ್ನೊಬ್ಬನು ವಾದ. ಮೂರನೇದ ಅದಕ್ಕೆ ನ ಸತ ನ ಅಸತ ನ ಸದಸತ ಕಿಂತು ಅನಿರ್ವಚನೀಯಮೇವ ಅಂದ. ಇದು ಸತ್ಯ ಅಲ್ಲ. ಯಾಕೆ? ಸಚ್ಚೇತ್ ನ ಪ್ರತಿಯೇತ, ಅಸಚ್ಚೇತ್ ನ ಪ್ರತಿಯೇತ. ಅಸತ್ ಅಂತ ನೀವು ಹೇಳ್ತಿದ್ದೀರಿ, ಮಾಧ್ವರೆಲ್ಲರೂ ಕೂಡ ಶುಕ್ತಿಕಾಶಕಲಾದ ಅಸತ್ ಪದಾರ್ಥ ಅದಿಲ್ಲ ಅಂತ ಹೇಳ್ತಿದ್ದೀರಿ. ಅಸತ್ತಾಗಿದ್ರೆ ತೋರ್ತಿತ್ತು ಹೆಂಗೆ? ಈಗ ಸ್ವಯಂ ಶಶಿಭೂಷಣ ಇದೆ ಅಂದ್ರೆ ಮೊಲದ ಕೋಡು ಅನ್ನುವಂಥ ಒಂದು ಪದಾರ್ಥವನ್ನ ಕಲ್ಪನೆ ಮಾಡ್ತೀವಿ. ಆ ಮೊಲದ ಕೋಡು ಇದೆಯಾ ಅನ್ನೋದು? ಇಲ್ಲ. ಇಲ್ಲದೆ ಇದ್ದದ್ರಿಂದ ಅದು ಅಸತ್ ಪದಾರ್ಥ ಅಂತ ಹೇಳ್ತಿರೋ ಇಲ್ಲೋ? ಹೌದು, ಅಸತ್ ಪದಾರ್ಥ. ಎಂದಾರು ನಿಮ್ಗೆ ತೋರಿದೇನೋ? ಇಲ್ಲ. ಯಾವುದು ಅಸತ್ ಪದಾರ್ಥ ಆಗಿರ್ತದೋ ಅದು ತೋರೋದಿಲ್ಲ. ಅಸಚ್ಚೇತ್ ನ ಪ್ರತಿಯೇತ. ತೋರ್ತಾ ಇದೆ ಅಂತ ಮೇಲೆ ಇದು ಅಸತ್ ಪದಾರ್ಥ ಅಲ್ಲ. ಯಾವುದು? ಶುಕ್ತಿಕಾಶಕಲ ಅಂತ ಅನ್ನೋದು, ಅದರಲ್ಲಿ ತೋರಿರತಕ್ಕಂತಹ ರಜತ ಸರ್ವಥಾ ಅಸತ್ ಪದಾರ್ಥ ಅಲ್ಲ ಅಂತ ಹೇಳ್ದ. ಎಷ್ಟು ಚೆನ್ನಾಗಿರುವಂತಹ ಮಾತುಗಳು ನೋಡ್ರಿ. ಆ ಮಾತುಗಳೆಲ್ಲ ನೀವು ಕೇಳ್ತಿರೋ ಹಂಗೇನೆ ಹೌದಲ್ವಾ, ಸರಿ ಇದೆ ಅಲ್ವಾ ಅಂತ ಒಪ್ಕೋಬೇಕು ನೀವು. ಅಸಚ್ಚೇ ನ ಪ್ರತಿಯೇತ. ಸತ್ತಾಗಿದೆ ಅಂತ ನೀವು ಹೇಳ್ತೀರಿ, ಹಾಗಾದ್ರೆ ಸತ್ಯನಾ ಅಂತ ನೀವು ಹೇಳ್ದಂಗೆ ಯಾರು? ಯಾವನು? ಪ್ರಭಾಕರ ಹೇಳ್ದಂಗೆ ಸತ್ಯ ಆಗಿರ್ಬೇಕಲ್ಲೇನ್ರಿ? ಹಾಗಾದ್ರೆ ಅಸತ್ತಲ್ಲ ಅಂದ್ರೆ ಇನ್ನು ಉಳಿದದ್ದು ಯಾವುದು? ಇರೋದೇ ಎರಡು ಜಗತ್ತಿನಲ್ಲಿ, ಅಸತ್ಯ ಸತ್ಯ. ಅಸತ್ಯ ಅಲ್ಲ ಅಂದ್ರೇನು? ಅಂತವ ಅಂದ. ಅದಕ್ಕಂದ್ರು ಸಚ್ಚೇತ್ ನಬಾಧ್ಯೇತ. ಇದು ಸತ್ಯ ಅಂತ ಹೇಳ್ತಿ ಅಂದ್ರೆ ನೇದಂ ರಜತಂ ಅಂತ ಅನ್ನುವಂತಹ ಪ್ರತ್ಯಯ ಹೆಂಗ್ ಬಂತು? ಇದು ಬೆಳ್ಳಿ ಅಲ್ಲ ಅಂತ ಅನ್ನೋದು ಒಂದು ಜ್ಞಾನ ಬರ್ತದಲ್ಲ, ಬಾಧಕ ಜ್ಞಾನ ಹುಡ್ತಾ ಇದೆಯೋ ಇಲ್ಲೋ? ಅಲ್ಲ, ಅದು ಬೆಳ್ಳಿ, ಅದು ಶುಕ್ತಿಕಾಶಕಲ ಅಂತ ಅನ್ನೋ ಜ್ಞಾನ ಬರ್ತದೋ ಇಲ್ಲೋ? ಅಂದಮೇಲೆ ಸತ್ತಾಗಿದ್ರೆ ಅದು ಅಲ್ಲ ಅಂತ ಅನ್ನೋ ಬುದ್ಧಿ ಬರ್ತಿರ್ಲಿಲ್ಲ. ಸಚ್ಚೇತ್ ನಬಾಧ್ಯೇತ, ಅಸಚ್ಚೇತ್ ನ ಪ್ರತಿಯೇತ ಅಂತ ಹೇಳ್ದ. ಮತ್ ಹಂಗಂದ್ರೆ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಹಂಗಂದ್ರೆ ಮೂರನೇದು ಹೇಳೋಣ, ಸತ್ಯವೂ ಅಸತ್ಯವೂ ಎರಡೂ ಸೇರ್ಕೊಂಡಿರ್ತಕ್ಕಂಥದ್ದು ಮೂರನೇ ಪದಾರ್ಥ ಅಂತ ಹೇಳೋಣೇನೋ ಅಂತಂದ್ರು. ಇಲ್ಲ, ಅದು ಸತಸತ್ನೂ ಅಲ್ಲ.
ಯಾಕೆ ಅಂದ್ರೆ ಸತ್ಯ ಅಸತ್ಯ ಎರಡೂ ಇಲ್ಲದೆ ಇರತಕ್ಕಂಥದ್ದೊಂದು ವ್ಯವಸ್ಥಾ ಅಂತ ಅನ್ನೋದು ಬರ್ತದೆ. ಇದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ನೀವು ನಿರ್ಧಾರ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ನಿಮ್ಗೆ ತೋರಿರೋ ಕಾಲದಲ್ಲಿ ಅದರಲ್ಲಿ ಸತ್ಯತ್ವ ತೋರ್ತು, ಇಲ್ಲದೆ ಇರೋ ಕಾಲದಲ್ಲಿ ಅದರಲ್ಲಿ ಅಸತ್ಯತ್ವ ತೋರ್ತು, ಅಂದಮೇಲೆ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಹೇಳ್ಬೇಕಾಗ್ತದೆ. ಅಂದ್ಮೇಲೆ ಏನರ್ಥ? ಸದಸದ್ವಿಲಕ್ಷಣ ಅಂತ ಹೋದ. ಇದನ್ನೆಲ್ಲ ವಾದವನ್ನು ಇವರೆಲ್ಲರದು ಹುಚ್ಚು ಬಿಡಿಸ್ಬೇಕು ಅಂತಂದ್ರೆ ಅವಾಗ ಅಂದ್ರು ಶ್ರೀಮದಾಚಾರ್ಯರು, ಅಸದೇವ ರಜತಂ ಪ್ರತ್ಯಭಾತ್ ಇತಿ ಉತ್ತರಕಾಲೀನ ಅನುಭವಾತ್ ಶುಕ್ತಿ ಏವ ಅತ್ಯಂತ ಅಸದ್ರಜತಾತ್ಮನ ಪ್ರತಿಭಾತಿ ಇತ್ಯಾಚಾರ್ಯಾ ಅಂತ ಬರೀತಾರೆ. ಅಲ್ಲಪ್ಪ ನೋಡು, ಒಂದು ವೇಳೆ ಇದು ಸತ್ಯ ಆಗಿದ್ರೆ ಪ್ರತೀತ ಆಗ್ತಿರ್ಲಿಲ್ಲ, ಅಸತ್ಯ ಆಗಿದ್ರೆ ತೋರ್ತಿರ್ಲಿಲ್ಲ ಅಂತೆಲ್ಲ ಅಂದೆಲ್ಲ, ನೀವೆಲ್ಲ ತುಂಬಾ ಶಾಸ್ತ್ರ ಓದಿಬಿಟ್ರಿ, ನಿಮ್ಮನ್ನು ಬಿಟ್ಬೋಣ, ದನ ಕಾಯೋನು ಒಬ್ಬವನ್ನು ಕರ್ಕೊಂಬರೋಣ. ದನ ಕಾಯೋರು ಕುರಿ ಕಾಯೋರು ಇರ್ತಾರಿಲ್ಲ, ಅವ್ರಿಗೆ ಯಾವ ಶಾಸ್ತ್ರವಾಸನೂ ಇರೋದಿಲ್ಲ, ಅವ ಕೇವಲ ಅನುಭವವನ್ನ ಮಾತ್ರ ಹೇಳ್ತಾನೆ. ನಿನಗೆ ಹೆಂಗ್ ಕಾಣಿಸ್ತ ಹೇಳಪ್ಪ ಅಂತಂದಾಗ ಇದನ್ನ ಆವಿಪಾಲ ಗೋಪಾಲ ಸಾಧಾರಣವಾದಂತಹದ್ದು ಅಂತ ಶಾಸ್ತ್ರದಲ್ಲಿ ಬಳಸ್ತೀವಿ, ಗೊತ್ತದಲ್ಲ ನಿಮಗೆಲ್ಲ. ಅವನನ್ನ ಕರ್ಕೊಂಡ್ಬರ್ತೀವಿ. ಹೂ ಇಸ್ ದ ಮೀಡಿಯೇಟರ್? ಹೀಸ್ ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಬಿಕಾಸ್ ಅವನು ಯಾವನಿಂದಲೂ ಏನಾಗಿಲ್ಲ ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಗಿಲ್ಲ. ಅವ ಅನುಭವಕ್ಕೆ ಏನ್ ತೋರಿರುತ್ತದೋ ಅದನ್ನ ಮಾತ್ರ ಹೇಳ್ತಾನೆ. ಕರಿ ಹಂಗಂದ್ರೆ ಒಬ್ಬವನು ಯಾವನನ್ನ? ದನ ಕಾಯವನ. ಅವನಿಗೆ ಕೇಳು ಏನಂತಂದ್ರೆ, ಇಲ್ಲಿ ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ಕಾಣಿಸ್ತಲ್ಲಪ್ಪ, ನಂತರದಲ್ಲಿ ಅಲ್ಲಿ ಬೆಳ್ಳಿ ಇಲ್ಲ ಅಂತ ಗೊತ್ತಾದ ನಂತರದಲ್ಲಿ ನೀ ಏನಂತೀಯಾ ಅಂತಂದ್ರೆ, ಎಂದೆಂದಿಗೂ ಅಲ್ಲಿ ಬೆಳ್ಳಿ ಇಲ್ಲೇ ಇಲ್ಲ ಅಂತೀನಿ ಅಂದ ಅವನು. ಅಲ್ಲಿ ಬೆಳ್ಳಿ ಹಿಂದ್ ಇರ್ಲಿಲ್ಲ, ಮುಂದೆ ಬರುದಿಲ್ಲ, ಈಗ್ಲೂ ಇರ್ಲಿಲ್ಲ, ಮತ್ತು ತೋರ್ತ್ ಹೆಂಗ ಅಂತ ಅವನನ್ನೇ ಕೇಳು. ಏನು ಗೊತ್ತಿಲ್ಲದೆ ಇದ್ದವನು ಹೌದಲ್ಲ, ಅವ ಹೇಳ್ತಾನೆ, ಇಲ್ರಿ ನನ್ನ ಕಣ್ಣಿನಲ್ಲಿ ಚಾಕಚಕ್ಯತ, ಬೆಳ್ಳಿ ಹೊಳದಂಗ ಕಪ್ಪೆ ಚಿಪ್ಪು ಹೊಳೆದದ್ದಕ್ಕೋಸ್ಕರವಾಗಿ ನಾನೇನ್ ಅನ್ಕೊಂಡೆ ಅಂದ್ರೆ ಅದನ್ನ ಬೆಳ್ಳಿ ಅಂತ ಅನ್ಕೊಂಡೆ ಹೊರತಾಗಿ ವಾಸ್ತವದಲ್ಲಿ ಅದು ಬೆಳ್ಳಿ ಅಲ್ಲ. ನಾನ್ ನನ್ನ ಸಿದ್ಧಾಂತವನ್ನು ಯಾರ ಬಾಯಿಂದ ಹೇಳಿಸ್ತೀನಿ? ಗೊತ್ತಿದ್ದವನ್ ಬಾಯಿಂದ ಹೇಳಿಸೋದಲ್ಲ, ಮೊದಲು ಏನೂ ಗೊತ್ತಿಲ್ಲದೆ ಇದ್ದವನ್ ಕಡೆಯಿಂದಾಗಿ ನನ್ನ ಸಿದ್ಧಾಂತ ಏನು ಅಂತ ಹೇಳಿಸ್ತೀನಿ. ದಟ್ ಈಸ್ ಮೋರ್ ವ್ಯಾಲ್ಯೂಯಬಲ್. ನೀವು ಕೋರ್ಟ್ ನಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪಾರ್ಟಿ ಡಿಕ್ಲರೇಷನ್ ಯಾವಾಗ ಬರ್ತದಲ್ಲ ಅವಾಗ ಅದಕ್ಕೆ ತುಂಬಾ ಬೆಲೆ ಬಂದ್ಬಿಡ್ತದೆ. ಯಾಕೆಂದ್ರೆ ಪ್ರತಿವಾದಿ ಏನಾಗಿಬಿಟ್ಟಿರ್ತಾನೆ, ತಾನು ನಿಶಸ್ತ್ರನಾಗಿದ್ದೀನಿ ಅಂತ ಬಿಟ್ಟು ಓಡ್ಬಿಟ್ಟಿರ್ತಾನ. ಆವಾಗ ಬರ್ತಕ್ಕಂತ ಜಡ್ಜ್ಮೆಂಟಿಗೆ ತುಂಬಾ ವ್ಯಾಲ್ಯೂ ಬರ್ತದೆ. ನೋಡ, ಹಂಗಂದ್ರೆ ಅವ ಮೂರನೇದವನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಅಸದೇವ ರಜತಂ ಪ್ರತ್ಯಭಾತ್ ಇತಿ ಉತ್ತರಕಾಲೀನಾನುಭವಾತ್ ಶುಕ್ತಿ ಏವ ಅತ್ಯಂತ ಅಸದ್ರಜತಾತ್ಮನ ಪ್ರತಿಭಾತಿ. ಶುಕ್ತಿಕಾ ಶಕಲವೇ ಅತ್ಯಂತ ಅಸತ್ತಾಗಿ ನಮಗೇನಾಗ್ತದೆ ತೋರ್ತದೆ. ತಾತ್ಕಾಲಿಕವಾಗಿ ಬರ್ತಕ್ಕಂತಹ ಸತ್ಯತ್ವ ಅಸತ್ಯತ್ವಾದಿಗಳ ವಿಷಯ ಏನ್ ನೀವು ವ್ಯತ್ಯಾಸವಾಗಿದೆ ಕಾಲಪ್ರಮೇಯದಲ್ಲಿ ಎರಡನ್ನೂ ಒಪ್ಕೋತೀವಿ ಅಂತ ಅನ್ನೋದು, ಅಥವಾ ಅಲ್ಲಿ ಜ್ಞಾನದಲ್ಲಿ ಹಂಗಂದ್ರೆ ಜ್ಞಾನದಲ್ಲಿ ವಿಭಾಗವನ್ನು ಮಾಡಿ ಐತಾರ್ಥ ಜ್ಞಾನನೇ ಇಲ್ಲ ಅಂತ ಹೇಳೋನನ್ನ ಹೆಂಗ್ ಖಂಡನ ಮಾಡ್ತೀರಿ ಅಂತನ್ನುವಂತ ಪ್ರಶ್ನೆ ಬಂದ್ರೆ, ಈ ಜ್ಞಾನ ಗ್ರಹಣಾತ್ಮಕ ಸ್ಮರಣಾತ್ಮಕ ಎರಡೆರಡು ಕಾರಣಗಳಿಂದ ಸಂವಲಿತವಾಗಿದ್ರೆ ಬಾಧಕ ಪ್ರತ್ಯಯನು ಕೂಡ ಅದೇ ರೀತಿಯಲ್ಲಿ ಬರಬೇಕಾಗಿತ್ತು. ಬಾಧಕ ಪ್ರತ್ಯಯ ಹಂಗ್ ಬರ್ತಿಲ್ಲ. ವಿಶಿಷ್ಟ ಪದಾರ್ಥದಲ್ಲೇನೆ ನೇತಿ ಅಂತನ್ನುವಂತಹ ಬುದ್ಧಿ ಬರ್ತಾ ಇದೆ. ಅಂದಮೇಲೆ ಏನಾಯ್ತು, ಅದಕ್ಕೆ ವಿಶಿಷ್ಟವಾದಂಥದ್ದೇ ಒಂದು ಜ್ಞಾನ ಅಂತಲೇನೆ ಸಾಕ್ಷಿ ಗ್ರಹಣ ಮಾಡ್ತಾ ಇದೆ. ಜ್ಞಾನಗ್ರಾಹಕವಾಗಿರ್ತಕ್ಕಂಥದ್ದು ಯಾವುದು? ಸಾಕ್ಷಿ. ಅದು ಏನನ್ನ ಸ್ವೀಕಾರ ಮಾಡ್ತಾ ಇದೆ ಅಂದ್ರೆ, ಈ ಜ್ಞಾನ ಒಂದೇ ಅಂತ ಸ್ವೀಕಾರ ಮಾಡ್ತಿದೀಯ ಹೊರತು ಎರಡು ಅಂತ ನೀ ಏನ್ ಮಾಡ್ತಾ ಇದ್ದಿ? ಬಲಾತ್ಕಾರವಾಗಿ ನಮಗೆ ಹೇಳ್ತಾ ಇದ್ದಿ. ಇದು ಸ್ಮೃತಿಯಿಂದ ಬಂದದ್ದು, ಅದು ಗ್ರಹಣದಿಂದ ಬಂದದ್ದು ಅಂತ ಡಿವೈಡ್ ಯಾರಿಂದ? ನಿನ್ನ ಬುದ್ಧಿ ಪ್ರೇರಿತವಾಗಿ. ಸಾಕ್ಷಿ ಆ ರೀತಿಯಲ್ಲಿ ಏನು ಮಾಡ್ತಾ ಇಲ್ಲ. ಅಂತ ಸಾಕ್ಷಿ ಅನ್ನೋದೊಂದು ಇದೆಯಲ್ಲ, ಅದು ಆ ರೀತಿ ಗ್ರಹಿಸ್ತಾ ಇಲ್ಲ ಅಂತ. ಹಿಂಗ ನಾನಾ ಕ್ರಮದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಿದ್ಧಾಂತವನ್ನ ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲೆಲ್ಲ ಅದನ್ನ ಖಂಡನ ಮಾಡತಕ್ಕಂಥದ್ದು ನಾನಾ ರೀತಿಯಾದಂತ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಏನಾಗ್ತದೆ, ಇದನ್ನ ಸ್ವಾರಸ್ಯಕರವಾಗಿ ಬೇರೆ ಬೇರೆ ದೃಷ್ಟಾಂತಗಳಿಂದ ಇದನ್ನ ನಿರೂಪಣೆ ಮಾಡ್ತಾ ಹೋದಾಗ ಅದನ್ನ ಆಸ್ವಾದನ ಮಾಡತಕ್ಕಂಥವ್ರಿಗೆ ಏನಿಸ್ತದೆ, ಎಷ್ಟು ಸ್ವಾರಸ್ಯಕರವಾದಂಥದ್ದು. ಈ ಎಲ್ಲ ಆನಂದ ಏನು ಸಿಗ್ತದಲ್ಲ, ಇದು ಶ್ರವಣಾದಿಗಳಿಂದ ದೊರೆಯತಕ್ಕಂತಹ ಆನಂದ ಏನಿದೆಯಲ್ಲ, ಇದು ನಿಧಾನವಾಗಿಯೇ ಬರಬಹುದಾದ್ರೂ ಸ್ಥಿರವಾಗಿರುವಂತಹ ಆನಂದ. ಇದನ್ನ ಏನ್ ಮಾಡ್ತಾರೆ ಆಸ್ವಾದನ ಮಾಡೋರು, ಅದನ್ನ ನಿರಂತರವಾಗಿ ಕೇಳಬೇಕು ಅಂತಾರೆ. ಏನ್ರಿ ಅಷ್ಟೊತ್ತಿನ ತನಕ ಕೂತ್ಕೊಂಡು ಕೇಳ್ತಿರಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ, ಹೊಡೆಯೋದಿಲ್ಲ, ಮಾಡೋದಿಲ್ಲ ಅಂತಂದ್ರೆ ಮೊದ್ಲು ಯಾವುದು ಅರ್ಥ ಆಗೋದೇ ಇಲ್ಲ. ಮೊದ್ಲು ಯಾವುದು ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಹಾಗಂತ ಹೇಳಿ ಅದಕ್ಕೆ ಏನ್ ಮಾಡೋಂಗಿಲ್ಲ, ಅದನ್ನ ತಿರಸ್ಕಾರ ಮಾಡೋಂಗಿಲ್ಲ. ಕ್ರಮೇಣ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂದ್ರೆ, ಈಗ ನೀವು ತಗೋತೀರಿ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾನೋ ಪೇಪರ್ ತಗೋತೀರಿ. ಎಷ್ಟು ಪೇಜ್ ಇರ್ತದೆ ಅದರಲ್ಲಿ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ 50 ಪೇಜ್ ಇರ್ತದೆ. ದಿನನಿತ್ಯ ತಗೋತಿರೋ, 5 ರೂಪಾಯಿ ಖರ್ಚು ಮಾಡಿ ದಿನ ತಗೋತಿರೋ ಇಲ್ಲ ತಗೋತೀರಿ? ಎಷ್ಟು ಓದಿದಿರಿ ಹೇಳ್ರಿ? ಯಾವತ್ತು ಓದಿದಿರಿ? ಪೇಪರ್ ತಗೊಂಡಾಗಿನಿಂದ ಇವತ್ತಿನ ತನಕ ಎಂದಾರ 50 ಪುಟ ಓದಿದ್ರಾ? ತಗೊಳ್ತಿರೋ ಇಲ್ಲ? ಮತ್ತೆ
ಹಾ ವೃದ್ಧಿ ಆಗ್ಲಿಕ್ಕೆ ಏ? ನಾವು ತಗೊಳ್ಳೋ ಮಾತ್ರದಿಂದ ಅದನ್ನು ಪೂರ್ಣ ಓದ್ತೀವಿ ಅಂತಲ್ಲ, ಎಷ್ಟೋ ಒಂದಿಷ್ಟನ್ನು ಏನ್ ಮಾಡ್ತೀವಿ ಅದರಲ್ಲಿ ಸ್ವೀಕಾರನೂ ಮಾಡ್ತೀವಿ. ಉದ್ದೇಶ ಸಂಪೂರ್ಣವಾಗಿ ಅದನ್ನ ನಾಶ ಮಾಡಬೇಕು ಅಂತ ಇರೋದಿಲ್ಲ, ಅದರಲ್ಲಿ ಕೆಲಭಾಗವನ್ನಾದರೂ ನಾವೇನ್ ಮಾಡ್ತೀವಿ, ಅದನ್ನ ಯಾವತ್ ಬೇಕೋ ಅದನ್ನ ಸ್ವೀಕಾರ ಮಾಡ್ತೀವಿ. ಹಾಗೆ ಅದರಲ್ಲಿ ಸಾರಭಾಗ ನಾವು ಸ್ವೀಕಾರ ಮಾಡದೇ ಇರೋ ಸಾರಭಾಗ ಬೇಕಾದಷ್ಟು ಇರ್ತದೆ. ಅದರಲ್ಲಿ ಸುಭಾಷಿತ ಹಾಕಿರ್ತಾನೆ, ಹಿರಿಯರ ವಚನಗಳನ್ನ ಹಾಕಿರ್ತಾನೆ, ಬೇಕಾದಷ್ಟು ವಿದ್ಯಮಾನಗಳನ್ನ ಹಾಕಿರ್ತಾನೆ. ಎಷ್ಟೋ ವಿದ್ಯಮಾನಗಳನ್ನ ನಾವು ಕೇಳೋದ್ರಿಂದಾಗಿ ಇವತ್ತಿನ ನಿತ್ಯದ ಜೀವನದಲ್ಲಿ ಏನೋ ಒಂದು ಪರಾವರ್ತಿ ಮಾಡ್ಕೋಬೇಕಾಗಿರ್ತದೆ, ಅಂಥದ್ದೆಲ್ಲ ಹಾಕಿರ್ತಾನೆ. ಎಷ್ಟೋ ಯಾವುದೋ ಕಾಯ್ದೆ ಕಾನೂನುಗಳು ಅಥವಾ ಎಲ್ಲೋ ಒಂದ್ ಕಡೆ ಆಗತಕ್ಕಂಥ ಅನಾಹುತಗಳು, ಅವಘಡಗಳು, ಅನರ್ಥಗಳು, ಇದನ್ನೆಲ್ಲ ಒಂದು ಪೇಪರ್ ಅಂದ್ರೆ ಬೇಕಾದಷ್ಟೆಲ್ಲ ಬಂದಿರ್ತದೆ. ಅದರಲ್ಲಿ ಎಷ್ಟೆಷ್ಟನ್ನ ನಾವು ನಮಗೆ ಸಾಧ್ಯ ಇದೆ, ಬೇಕಾದಷ್ಟು ಇರ್ತದೆ. ನಮಗೆ ಎಷ್ಟು ಸಾಧ್ಯ ಇದೆಯೋ ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀವಿ. ಹಂಗ ಸಾಗರವಾಗಿ ಆಚಾರ್ಯ ಏನು ಮಾಡ್ತಾ ಇದ್ರು ಅಂತಂದ್ರೆ, ತಾವು ಸಿದ್ಧಾಂತವನ್ನು, ಸತ್ಸಿದ್ಧಾಂತದ ಪ್ರವಾಹ ಧಾರೆಯನ್ನ ಹರಿಸ್ತಾ ಇದ್ರು. ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯ ಇದೆಯೋ ಅದನ್ನ ಗಂಗಾ ನದಿಗೆ ಹೋದಾಗ ಎಷ್ಟೆಷ್ಟು ತುಂಬ್ಕೊಂತಾರೆ, ಆ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ತಗೊಂತಾ ಇದ್ದಾರೆ. ಆವಾಗ ಅದನ್ನ ಈ ಒಂದೊಂದೇ ಸಿದ್ಧಾಂತಗಳಲ್ಲಿ ಆಚಾರನ ಪ್ರವೇಶ ಮಾಡಿ ಈ ಸಿದ್ಧಾಂತ ಸರಿ ಇಲ್ಲ, ಈ ಸಿದ್ಧಾಂತ ಸರಿ ಇಲ್ಲ, ಇದು ಸರಿ ಇಲ್ಲ, ಇಲ್ಲಿ ಈ ರೀತಿ ದೋಷ ಅಂತ ಹೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯ ಪ್ರತಿಯೊಂದು ಸಿದ್ಧಾಂತದಲ್ಲೂ ಶ್ರೀಮದಾಚಾರ್ಯ ಬಾಯಿಂದ ದೋಷ ಹೇಳಿಸ್ತಾರೇನೋ ಅನ್ನೋರ ತರ ಏನು ಮಾಡ್ತಾ ಇದ್ದಾರೆ, ಪ್ರತಿ ಸಿದ್ಧಾಂತವನ್ನ ಬದಲು ಮಾಡ್ತಿದ್ರಂತೆ. ಶಾಕ್ತ ಮತದಲ್ಲಿ ಉತ್ತರ ಇಲ್ಲ ಅಂತಂದ್ರೆ ಸೌರ ಮತದಲ್ಲಿ ಉತ್ತರ ಕೊಡೋದು, ಅದರಲ್ಲಿ ಉತ್ತರ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಶಾಖಾ ಸಂಕ್ರಮಣ. ಹಿಂಗೆ ಇಲ್ಲಿ ಈ ಸಿದ್ಧಾಂತದಲ್ಲಿ ಉತ್ತರ ಬಂದಿಲ್ರಿ, ಅಲ್ಲಿಗೆ ಹೋಗೋಣ, ಅಲ್ಲಿ ಬರಲಿಲ್ಲ, ಕೊನೆಗೆಲ್ಲ ಅಡ್ಡಾಡಿ ಬಂದ ನಂತರದಲ್ಲಿ ಎಲ್ಲ ಅಂದ್ರೆ ಅದ್ವೈತವಾದಕ್ಕೆ ಬಂದ್ರು. ಎಲ್ಲಾ ಮುಗಿದ ಮೇಲೆ ಯಾವುದು ಕೊನೆಗೆ ಆ ಸಿದ್ಧಾಂತಕ್ಕೆ ಬರಲೇಬೇಕು, ಅಲ್ಲಿಗೆ ಬಂದ್ರು. ಅಲ್ಲಿ ಎಲ್ಲ ಕೇಳಿದ ನಂತರದಲ್ಲಿ ಆಚಾರ್ಯರ ಹತ್ತಿರದಲ್ಲಿ ತತ್ವಾವೇದಕವಾಗಿರ್ತಕ್ಕಂಥದ್ದು, ಅತತ್ವಾವೇದಕವಾದಂಥದ್ದು ಅಂತ ಪ್ರಮಾಣಗಳಲ್ಲೆಲ್ಲ ಪ್ರಭೇದವನ್ನು ಮಾಡಿದ್ರು. ಏನು ಕಾರಣ ಇಟ್ಕೊಂಡು ಈ ಪ್ರಭೇದವನ್ನು ಮಾಡ್ತೀವಿ ಅಂತ ಆಚಾರ್ಯ ಕೇಳಿದ್ರು. ಇದು ತತ್ವಾವೇದಕವಾದಂತಹ ಪ್ರಮಾಣ, ಇದು ಸತ್ಯವನ್ನು ಹೇಳ್ತಕ್ಕಂತಹ ಪ್ರಮಾಣ, ಇದು ಸುಳ್ಳು ಹೇಳ್ತಕ್ಕಂತಹ ಪ್ರಮಾಣ. ವೇದದಲ್ಲಿ ಕೆಲವು ತತ್ವಾವೇದಕವಾದಂತಹ ವಾಕ್ಯಗಳು, ಇನ್ನು ಕೆಲವು ಅತತ್ವ. ಈ ನಿರ್ಧಾರಕ್ಕೆ ಬೇಸ್ ಏನು? ಸಕಲವೂ ಕೂಡ ವೇದವಾಕ್ಯಗಳು ಅಂತಂದಾಗ ಅದರಲ್ಲಿ ಪ್ರಭೇದವನ್ನು ಹೆಂಗೆ ಕಲ್ಪನೆ ಮಾಡಿದಿ? ಆ ಕಲ್ಪನೆ ಮಾಡಲಿಕ್ಕೆ ನಿಯಾಮಕವಾದಂತಹ ಅಂಶ ಯಾವುದು? ಬಿದ್ದೈತಲ್ ವಾಕ್ಯ ಅಂತ. ಅತತ್ವಾವೇದಕವಾಗಿರ್ತಕ್ಕಂತಹ ಪ್ರಮಾಣಗಳನ್ನ ಉದಾಹರಣೆ ಯಾಕೆ ಮಾಡ್ತೀವಿ? ತತ್ವಾವೇದಕಗಳನ್ನ ಸಂಪೂರ್ಣ ಪ್ರಮಾಣದಲ್ಲಿ ಯಾಕೆ ಸ್ವೀಕಾರ ಮಾಡೋದಿಲ್ಲ? ಅದನ್ನು ಕೂಡ ಕಾದಾಚಿತ್ಕವಾಗಿ ಯಾಕೆ ತಗೊಳ್ತೀಯಾ ಅಂತೆಲ್ಲ. ನೇಹನಾನಾಸ್ತಿ ಕಿಂಚನ ಅಂತಂದು ಹೇಳಿದ್ರೆ ಆವಾಗ ಪೂರ್ವೋತ್ತರದಲ್ಲಿ ಪ್ರಕರಣಗಳನ್ನು ಯಾಕೆ ಪರಿತ್ಯಾಗ ಮಾಡ್ಲಿಕ್ಕೆ ಹೋಗ್ತಿ? ಶ್ರುತ್ಯರ್ಥವನ್ನ ಪರ್ಯಾಲೋಚನೆ ಮಾಡಬೇಕಾದ್ರೆ ಪ್ರತಿಯೊಂದು ಕಡೆನೂ ವಾಕ್ಯ, ಪ್ರಕರಣ, ಮತ್ತೆ ಪೂರ್ವದಲ್ಲಿ ಪ್ರಾಪ್ತವಾಗಿರ್ತಕ್ಕಂಥದ್ದು ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತ ಇರತಕ್ಕಂಥ ಷಡ್ವಿಧ ತಾತ್ಪರ್ಯ ನಿರ್ಣಾಯಕ ಲಿಂಗ ಯುಕ್ತಿಗಳನ್ನು ಇಟ್ಟುಕೊಂಡು ಎಲ್ಲಾ ಕಡೆ ನಿರ್ಧಾರ ಮಾಡೋದನ್ನ ಯಾಕೆ ಬಿಡ್ತಿ? ಕೆಲವು ವಾಕ್ಯಕ್ಕೆ ಮಾತ್ರ ಅದನ್ನ ಯಾಕೆ ತಗೊಳ್ತಿ? ಇನ್ ಕೆಲವುದಕ್ಕೆ ಯಾಕೆ ಪರಿತ್ಯಾಗ ಮಾಡ್ತಿ? ಪ್ರತಿಯೊಂದಕ್ಕೂ ತಗೋದನ್ನ ತಗೊಳ್ಳೋದಾದ್ರೆ ಪ್ರತಿಯೊಂದಕ್ಕೂ ಸ್ವೀಕಾರ ಮಾಡು, ಇಲ್ಲವಾ ಪ್ರತಿಯೊಂದಕ್ಕೂ ಪರಿತ್ಯಾಗ ಮಾಡು. ಹಿಂಗೆ ತತ್ವಾವೇದಕ ಅತತ್ವಾವೇದಕ ಅಂತ ಅನ್ನುವಂತಹ ಪ್ರಭೇದ ಅನ್ನೋದು ಸರಿಯಾದಲ್ಲ ಅಂತ ಹೇಳಿ ನಾನಾ ರೀತಿಯಿಂದ ಉತ್ತರ ಕೊಡ್ತಾ ಬಂದ್ರು. ಹಿಂಗೆ ಅದನ್ನ ಮತ್ತೆ ವಿಮತನಾಗಿರ್ತಕ್ಕಂಥವನು ಅವನು ಒಂದು ವೇಳೆ ಬ್ರಹ್ಮನ ಆಗಿದ್ದ ಅಂತ ಅನ್ನುವಂತಹ ಸಮಯದಲ್ಲಿ ಅವನಿಗೆ ಅಜ್ಞತ್ವ ಅನ್ನೋದು ಹೆಂಗೆ ಬರ್ತದೆ? ಅವರಿಗೆ ಅಜ್ಞತ್ವ ಅಂತ ಅನ್ನೋದು ಬರ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮಾಯಾ ಅಂತ ಅನ್ನೋದನ್ನ ಒಂದು ನೋಡ್ತಾರೆ. ಅವಿದ್ಯಾ ಸಂಪರ್ಕವಶಾತ್ ಹಿಂಗೆ ಏನಾಗ್ತದೆ ಅಂತಂದ್ರೆ ಪ್ರಭೇದ ಬರ್ತದೆ ಅಂತ ಹೇಳ್ತಾರೆ. ಆ ವಿದ್ಯಾದಲ್ಲಿ ಅನೇಕ ಪ್ರಭೇದಗಳು, ಪಲ್ವಾವಿದ್ಯಾ ಅಂತ ಅನ್ನೋದು ಬೇರೆ, ಮೂಲಾವಿದ್ಯಾ ಅಂತ ಅನ್ನೋದು ಬೇರೆ. ಮೂಲಾವಿದ್ಯಾ ಅಂತ ಅನ್ನೋದು ಅದರಲ್ಲಿ ಮತ್ತೆ ಏಕಜೀವವಾದ ಬೇರೆ, ಬಹುಜೀವವಾದ ಬೇರೆ. ಹಿಂಗೆಲ್ಲ ಹೇಳ್ತಕ್ಕಂಥ ಎಲ್ಲದನ್ನ ಕೇಳ್ತಾ ಬಂದ್ರು ಆಚಾರ್ಯರು. ಪ್ರತಿಯೊಂದನ್ನು ಕೇಳಿದ್ದಕ್ಕೆಲ್ಲದಕ್ಕೂ ಕೂಡ ಜ್ಞಾನ ಪ್ರಯತ್ನಾದಿಗಳು ಇರ್ತಕ್ಕಂಥವನು ಅವನು ಹೆಂಗೆ ನಿರ್ಗುಣ ಅಂತನ್ನವನು ಹೆಂಗೆ ಆಗ್ತಾನೆ, ಅವನು ನಿರಾಕಾರ ಅಂತಂದವನು ಹೆಂಗಾಗ್ತಾನೆ? ಇದು ಎಲ್ಲವೂ ಇಲ್ಲದೆ ಇದ್ರೆ ಪ್ರಾಪಂಚಿಕವಾದಂತಹ ಕ್ರಿಯೆ ನಡೆಯೋದು ಹೆಂಗೆ? ಎಲ್ಲವೂ ಕೂಡ ಜ್ಞಾನಪೂರ್ವಕವಾಗಿ ನಡೀಬೇಕಾದಂತಹ ಸಮಯದಲ್ಲಿ ಜ್ಞಾನಹೀನನಾಗಿರ್ತಕ್ಕಂಥವನು ಸೃಷ್ಟಿಯಾದಿಗಳನ್ನು ಹೆಂಗೆ ನಿರ್ವಹಣೆ ಮಾಡ್ತಾನೆ? ಇದನ್ನೆಲ್ಲ ಪ್ರಶ್ನೆ ಕೇಳ್ತಾ ಬಂದ್ರು. ನಿರುತ್ತರರಾಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಯಾರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ 17 ದಿವಸ ಅತ್ಯಂತ ಬಲಿಷ್ಠವಾದಂತಹದ್ದು ಪ್ರತ್ಯಸ್ತ್ರಗಳಂತೆ ಇರುವಂತಹ ಎಲ್ಲ ವೈದಿಕ ವಾಕ್ಯಗಳನ್ನು ಪ್ರಯೋಗ ಮಾಡಿದ್ರು. ಅರ್ಥಾಂತರವನ್ನು ಅದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಉತ್ಪಾದನೆ ಮಾಡ್ತಾರೆ ಆಚಾರ್ಯ. ಇದಕ್ಕೆ ಈ ಅರ್ಥವನ್ನು ತಿಳ್ಕೊಂಡಿದ್ದೀರಿ, ಅದು ಬಾಧಿತ ಯಾಕೆ ಅಂತಂದ್ರೆ ಇದಕ್ಕೆ ಈ ಕಾರಣ ಇರೋದ್ರಿಂದ ಅಂತ ಶ್ರುತಿ ಸ್ಮೃತಿಗಳನ್ನು ಉದಾಹರಣೆ ಮಾಡ್ತಾ ಅದನ್ನ ಖಂಡನ ಮಾಡ್ತಾರೆ. ಆವಾಗ ಅದರಿಂದ ನಿವೃತ್ತರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, 17 ದಿವಸ ಆಗ್ತಿರೋ ಹಂಗೆ ಕೆಲವರು 17 ಅಂತ, ಇನ್ನು ಕೆಲವರು 15 ಅಂತ, ಕೆಲವರು 21 ದಿವಸ ಅಂತಲೂ ಹೇಳಿದ್ದಾರೆ. ಆದ್ದರಿಂದಾಗಿ 15 ದಿವಸದ ಈ ವಾಕ್ಯಾರ್ಥದಲ್ಲಿ ಸಪ್ತಾಷ್ಟಾನಿ ದಿನಾನ್ಯೇವಂ, ಕೆಲವರು 8 ದಿವಸ ಸಪ್ತವ ಅಷ್ಟವ್ವ ಅಂತ ಹೇಳಿಬಿಟ್ಟು ಸಪ್ತಾಷ್ಟಾನಿ ಅಂತಲೂ ಮಾಡಿದ್ದಾರೆ ಅಂತ ವಿಶ್ವಪತಿಯಾಚಾರ್ಯರು ಬರೆದಿದ್ದಾರೆ. 8 ದಿವಸ ಅಂತನ್ನುವಂಥ 7 ಅಥವಾ 8 ದಿವಸ ವಾಕ್ಯಾರ್ಥ ನಡೀತು ಅಂತಲೂ ಇದ್ದಾರೆ. ಅಂತೂ ಒಟ್ಟಾರೆಯಾಗಿ ಏನಾಗ್ತಾರೆ, ಪರಾಜಿತರಾಗಿ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಚಕ್ರಾಯುಧ ಪ್ರಿಯನಾದಂತಹ ಶ್ರೀಮದಾಚಾರ್ಯರಿಗೆ ದಂಡವತ್ ಪ್ರಣಾಮವನ್ನು ಮಾಡಿ ಹೇಳ್ತಾರೆ, ಸ್ವಾಮಿ
ಪ್ರಣಮ್ಮಮ್ಯ ಆಚಷ್ಟ ಶಿಷ್ಯೋಸೌ ಕ್ಷಮ್ಯತಾಂ ನಾಥ ಚಾಪಲಂ. ಎಲ್ಲ ಗೊತ್ತಿರುವಂತಹ ನಿಮ್ಮ ಹತ್ತಿರದಲ್ಲಿ ಏನೋ ಗೊತ್ತಿದೆ ಅಂತ ಏನು ಮಾಡಿದೆ, ಚಾಪಲ್ಯದಿಂದ ವಾಕ್ಯಾರ್ಥವನ್ನು ಮಾಡಿದೆ, ಅದು ನಂದು ಮಹಾಪರಾಧ. ಸಿದ್ಧಾಂತಕ್ಕೆ ಮಣಿಯೋದಲ್ಲ, ನಿಮಗೆ ಮಣಿತಾ ಇದ್ದೀನಿ. ನನ್ನ ಸಿದ್ಧಾಂತ ದುಸ್ಸಿದ್ಧಾಂತ ಅಂತ ಹೇಳಿ ನಾನು ಒಪ್ಕೊಳ್ಳೋದಕ್ಕಿಂತ ಪೂರ್ವಭಾವಿಯಾಗಿ ನಾನು ನಿಮ್ಮನ್ನೇ ಅಂಗೀಕಾರ ಮಾಡ್ಕೊತಿದ್ದೀನಿ. ಅದಕ್ಕಾಗಿ ನಮಗೆ ನಿಮ್ಮ ಪಾದಧೂಳಿಯ ದಾಸ್ಯವನ್ನು ನಿರಂತರವಾಗಿ ಕೊಡ್ರಿ ಅಂತ ಹೇಳಿ ಕೇಳಿದ್ದಾರೆ ಆಚಾರ್ಯರು. ಆನಂತರದಲ್ಲಿ ವಾಕ್ಯಾಂ ಭಾಷ್ಯಸ್ಯ ಭೂರ್ಯೋದಿಹಿ ಶ್ರವಣಂ ಸೂರಿನಂದನಃ ಸಂತಃ ಪ್ರೀತಿಮಸಂತೋನ್ಯಾಂ ಸಮಮಾರೇಭಿರೇ ಯತಃ. ಆವಾಗ ಏನು ಮಾಡಿದ್ದಾರೆ ಅಂದರೆ ತಾವಷ್ಟೇ ಅಲ್ಲ, ತಮ್ಮ ಇಡೀ ಎಲ್ಲ ಕುಲದವರೆಲ್ಲರೂ ಬಂದು ಸೇರಿಕೊಂಡು ಆಚಾರ್ಯ ಹತ್ತಿರದಲ್ಲಿ ಭಾಷ್ಯ ಗ್ರಂಥವನ್ನು ಶ್ರವಣ ಮಾಡೋದು. ಏನಂದ್ರೆ ಇಡೀ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದು. ಮನೆಯಲ್ಲಿದ್ದವ್ರು ಎಲ್ಲರೂ ಹೆಂಗೆ ದೇವ್ರ ಪೂಜೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಹೆಂಗೆ ಒಂದು ಅರ್ಚನೆ ಮಾಡಬೇಕು, ಒಂದು ಭಜನೆ ಮಾಡಬೇಕು ಅಂದ್ರೆ ಹಂಗೆ ಇಡೀ ಸಮುದಾಯದವರು ಬಂದು ತ್ರಿವಿಕ್ರಮ ಪಂಡಿತಾಚಾರ್ಯ ಲಿಖುಚ ವಂಶದವ್ರು ಇದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಯಾರ್ಯಾರಿದ್ರು ಮನೆಯಾಗಿನ ಸಣ್ಣವರು ದೊಡ್ಡವರು ಬಂದು ಕೂತ್ಕೊಂಡು ಆಚಾರ್ಯರ ಹತ್ತಿರದಲ್ಲಿ ಭಾಷ್ಯ ಗ್ರಂಥವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಶ್ರವಣವನ್ನು ಮಾಡಿದ್ದಾರೆ. ಅದನ್ನು ಹೇಳೋದನ್ನೆಲ್ಲ ಕೇಳಿದ್ದಾರೆ. ದಶೋಪನಿಷತ್ ಭಾಷ್ಯಾದಿಗಳನ್ನೆಲ್ಲವನ್ನು ಆಚಾರ್ಯರು ಹೇಳ್ತಕ್ಕಂಥದ್ದು, ಅದನ್ನು ರಚನೆ ಮಾಡಿರುವಂಥದ್ದು. ಆಚಾರ್ಯರು ಆಗಿನ ಕಾಲಕ್ಕೆ ಎಲ್ಲ ಗೀತಾ ತಾತ್ಪರ್ಯ, ಭಾಗವತ ತಾತ್ಪರ್ಯ ಪ್ರತಿಯೊಂದಕ್ಕೂ ವ್ಯಾಖ್ಯಾನವನ್ನು ಮಾಡ್ತಾ ಬಂದಿದ್ದಾರೆ. ಬೇರೆ ದಾರ್ಶನಿಕ ಪ್ರಪಂಚದಲ್ಲಿ ಬೇರೆಯವರು ಯಾವುದಕ್ಕೆ ಕೈ ಹಾಕಿದ್ರೆ ಇಲ್ಲೆಲ್ಲೋ ಕೈ ಸುಟ್ಕೋತೀವಿ ಅಂತಂದು ಹೇಳಿ ಬಿಡ್ತಿದ್ರು, ಆಚಾರ್ಯರು ಯಾವುದನ್ನು ಬಿಡಲಿಲ್ಲ. ರಾಮಾಯಣ ಮಹಾಭಾರತಾದಿಗಳನ್ನು ಯಾವುದಕ್ಕಾದ್ರೂ ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ರೆ ಎಲ್ಲಿ ಅಪವ್ಯಾಖ್ಯಾನ ಆಗ್ತದೆ ಅಂತ ಅನ್ನೋ ಕಾರಣ ಕೇವಲ ಕೆಲವು ಭಾಗಶಃ ಮಾತ್ರ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಎಲ್ಲಾನು ನಿರ್ವಹಣೆ ಮಾಡೋದು ಕಷ್ಟ, ಪ್ರತಿಯೊಂದಕ್ಕೂ ಉತ್ತರವನ್ನು ಹೇಳಬೇಕಾಗ್ತದೆ, ಅಲ್ಲೆಲ್ಲ ಪರಮಾತ್ಮ ಪಾರಮ್ಯವನ್ನು ಒಪ್ಕೋಬೇಕಾಗ್ತದೆ, ತತ್ವದೇವತೆಗಳಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಅಂಗೀಕಾರ ಮಾಡಬೇಕಾಗ್ತದೆ. ಎಲ್ಲಾ ಕಡೆ ನೀವು ಸುಳ್ಳೇ ಹೇಳ್ತೀನಿ ಅಂತ ನಲ್ಲಿಕ್ಕೆ ಬರೋದಿಲ್ಲ. ಸತ್ಯವನ್ನ ಹೇಳಿದ್ರಿ ಅಂದ್ರೆ ಸಿದ್ಧಾಂತಕ್ಕೆ ವಿರುದ್ಧ ಆಗೋದು ತಪ್ಪೋದಿಲ್ಲ. ಅದಕ್ಕಾಗಿ ಗೊಡವೆನೇ ಬೇಡ ಅಂತ ಕೆಲವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಈ ಪುರಾಣಗಳ ತಂಟಿಗೆ ಹೋಗ್ಲಿಲ್ಲ. ಎಲ್ಲರ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ರೆ ಕಿರಿಕಿರಿ ಆಗ್ತದೆ ಅಂತ ಅನ್ನೋ ಕಾರಣಕ್ಕೆ ಮಹಾಭಾರತಕ್ಕೆ ಕೈ ಹಾಕಿದ್ರೆ ಅಲ್ಲಿಯೂ ಕೂಡ ಏನಾಗ್ತದೆ ಅಂತಂದ್ರೆ ಇದೇ ರೀತಿ ಪೂರ್ವೋತ್ತರದ್ದೆಲ್ಲಾ ವಿಷಯವನ್ನ ವಿಮರ್ಶೆ ಮಾಡಿ ಸರಿಯಾದದ್ದು ಹೇಳಬೇಕು ಅಂದ ಸಮಸ್ಯೆ ಬಂದು ಕುತ್ಕೊಂತದೆ. ಯಾಕೆಂದ್ರೆ ಕೃಷ್ಣ ಪರಮಾತ್ಮನ ಪಾರಮ್ಯವನ್ನ ಅನೇಕ ಕಡೆ ಏನ್ ಮಾಡಿಬಿಟ್ಟಿದ್ದಾರೆ, ಪ್ರಕಟವಾಗಿಯೇ ಬೇರೆಯವರೆಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ. ರಾಮಾಯಣದಲ್ಲಿ ಅದೇ ರೀತಿಯಲ್ಲಿ ಪರಮಾತ್ಮನಿಗೆ ನೈರ್ಗುಣ್ಯವನ್ನು ಸಾರಲಿಕ್ಕೆ ಹೋದ್ರೆ ಅನೇಕ ಕಡೆ ಏನ್ ಮಾಡಿದ್ದಾರೆ, ಪ್ರತಿಪಕ್ಷಿಗಳಾಗಿರ್ತಕ್ಕಂತಹ ರಾವಣಾದಿಗಳೇ ಕೂಡ ರಾಮನ ವಿಷಯವನ್ನೆಲ್ಲ ಸ್ತೋತ್ರ ಮಾಡಿರುವಂಥದ್ದು ಕಾಣಿಸ್ತದೆ. ಹೀಗೆಲ್ಲ ಏನಾಗ್ತದೆ, ಪ್ರತಿಯೊಂದು ಕಡೆಗೂ ವೈರುಧ್ಯ ಮನೋಭಾವನ ಅಂತ ಅನ್ನೋದು ಬರ್ತದೆ. ಅದಕ್ಕೋಸ್ಕರವಾಗಿ ಕೈ ಹಾಕೋದೇ ಬೇಡ ಅಂತ ಅನೇಕ ಜನ ಬಿಟ್ಟುಬಿಟ್ರು. ಆದ್ರೆ ಆಚಾರ್ಯರು ಪುರಾಣ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಚತುಷ್ಟಯಕ್ಕೂ ಏನು ಮಾಡಿದ್ರು ಅಂದ್ರೆ ಆಚಾರ್ಯರು ತಾವು ಎಲ್ಲದಕ್ಕೂ ಕೂಡ ತಾವು ವ್ಯಾಖ್ಯಾನಾದಿಗಳನ್ನ ಮಾಡಿದ್ರು. ಆದ್ರಿಂದಾಗಿ ಆರಂಭದಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಏನು ಮಾಡಿದ್ರು ಅಂದ್ರೆ ಆಚಾರ್ಯರು ಈ ಬೇರೆ ಬೇರೆ ಸಿದ್ಧಾಂತವನ್ನ, ಬೇರೆ ಬೇರೆ ಮತವನ್ನ ಅವಲಂಬಿಸೋರು ಕೂಡ ಯಾವುದರಲ್ಲಿ ತಮಗೆ ಅತ್ಯಂತ ಆಸ್ವಾದನದ ಬುದ್ಧಿ ಇದೆಯಲ್ಲ, ಕೆಲವರಿಗೆ ಪುರಾಣವನ್ನ, ಕೆಲವರಿಗೆ ಇತಿಹಾಸವನ್ನ, ಕೆಲವರಿಗೆ ಸೂತ್ರ ಪ್ರಸ್ಥಾನ, ಇನ್ನು ಕೆಲವರಿಗೆ ಉಪನಿಷತ್ ಪ್ರಸ್ಥಾನ, ಯಾರ್ಯಾರಿಗೆ ಯಾವ್ದಾವುದನ್ನ ಆಸ್ವಾದನ ಮಾಡಿ ಸಾಧನೆ ಮಾಡಬೇಕು ಅಂತ ಇರ್ತಿತ್ತೋ ಎಲ್ಲರೂ ಬರ್ತಾ ಇರ್ತಿತ್ತು. ಇಂಥವರೇ ಬರಬೇಕು ಅಂತ ಅನ್ನೋದಿಲ್ಲ, ಪ್ರತಿಯೊಬ್ಬರು ಬರೋದು. ಇದರ ಮೇಲೆ ಸ್ಥಪತಿ ಶಾಸ್ತ್ರ ಅಂತ ಅನ್ನೋದೇನಿದೆಯಲ್ಲ, ಅಂದ್ರೆ ಈ ವಾಸ್ತುಶಾಸ್ತ್ರ ಇತ್ಯಾದಿಗಳೆಲ್ಲವೂ ಕೂಡ ಅದನ್ನೆಲ್ಲ ತಿಳಿಸೋದಕ್ಕೋಸ್ಕರವಾಗಿ ತಂತ್ರಸಾರ ಅಂತ ಅನ್ನುವಂತಹ ಗ್ರಂಥ. ಆಮೇಲೆ ಅದು ಎಂಥ ವಿಚಿತ್ರವಾದಂತಹ ಗ್ರಂಥ, ಯಾವುದನ್ನ ಆಶ್ರಯಣ ಮಾಡ್ಕೊಂಡ್ಬಿಟ್ರೆ, ಯಾವ ತಂತ್ರಸಾರವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅಮರೈರಾಶ್ರಿತ ಛಾಯಂ ಕಲ್ಪದ್ರೋಮ ವಿಮೋತ್ತಮಂ, ಹೆಂಗೆ ಕಲ್ಪವೃಕ್ಷದ ಕೆಳಗೆ ಹೋಗಿ ನಾನು ಬರಿಗೈಯಿಂದ ಬಂದೆ ಅಂತ ಹೇಳ್ಕೊಳ್ಳಿಕ್ಕೆ ಅಸಾಧ್ಯವೋ ಆ ರೀತಿಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಅದರಲ್ಲಿ ಎಲ್ಲಾ ವಿಧವಾದಂತಹ ಫಲಗಳನ್ನು ಪಡೆಯುವಂತಹ ರೀತಿ ಹೆಂಗೆ, ತಂತ್ರದ ಕ್ರಮದಿಂದಾಗಿ ಪರಮಾತ್ಮನ ಉಪಾಸನ ಮಾಡತಕ್ಕಂತಹ ರೀತಿ ಯಾವುದು ಅಂತೆಲ್ಲ ತೋರಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ವಾದಾದಿಗಳು, ಅದರಲ್ಲಿ ವಾದ ಗ್ರಂಥಗಳು ಅಂತ ಶುರುವಾಗಿರ್ತಕ್ಕಂಥ ಸಣ್ಣ ಸಣ್ಣದು ಕಾಣಿಸ್ತದೆ. ಅದು ಮಾಯಾವಾದ ಖಂಡನ, ಮಿಥ್ಯಾತ್ವಾದ ಖಂಡನ, ಉಪಾಧಿ ಖಂಡನ ನೋಡ್ಲಿಕ್ಕೆಲ್ಲ ಏನಪ್ಪಾ ಅಂದ್ರೆ ಸಣ್ಣದು ಅಂತಂದು ಹೇಳ್ಬಿಟ್ಟು, ಆದ್ರೆ ಒಂದು ಹತ್ತಿಯ ಅಂಡಿಗೆ ಮೇಲೆ ಆಕಸ್ಮಿಕವಾಗಿ ಒಂದು ಕಿಡಿ ಬಿದ್ದು ಬಿಟ್ರೆ ಹೆಂಗೆ ಬೆಂಕಿನ ಹತ್ಕೊಂಡ್ಬಿಡ್ಬೇಕಲ್ಲ, ಆ ರೀತಿಯಲ್ಲಿ ಅವೇನಾಗಿದ್ದಾವೆ ಅಂದ್ರೆ ವಿಪಕ್ಷ ಕಕ್ಷಂ ಕ್ಷಣವಂತಿ, ವಿರುದ್ಧ ಮತದವರು ಸಮಗ್ರ ವಿರೋಧವಾದಂತಹ ಎಲ್ಲಾ ಶಸ್ತ್ರಗಳನ್ನು ಏನ್ ಮಾಡ್ತದದು ನಾಶನೇ ಮಾಡಿ ಹಾಕಿಬಿಡುತ್ತೆ. ವಿಮತಂ ಮಿಥ್ಯಾ ದೃಶ್ಯತ್ವಾದ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಂ ಇತ್ಯುಕ್ತೆ ಜಗತಃ ಅಭಾವಾತ್ ಆಶ್ರಯ ಸಿದ್ಧ ಪಕ್ಷ. ಒಂದೇ ವಾಕ್ಯ, ಆ ವಾಕ್ಯದ ಮೇಲೆ ಇಡೀ ಗ್ರಂಥ ಹೋಗ್ತದೆ. ಇಡೀ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಒಂದೇ ಒಂದು ವಾಕ್ಯದ ಮೇಲೆ ಹೋಗ್ತದೆ. ಆದ್ರಿಂದಾಗಿ ಅಂಥದ್ದೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದು, ಅನಂತ ವಿಧವಾಗಿರತಕ್ಕಂತಹ ಅಪ್ರಕಟಿತವಾದಂತಹ ವಿಷಯಗಳನ್ನೆಲ್ಲವನ್ನು ಕೂಡ ಕೇವಲ 32 ಶ್ಲೋಕದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ವಿಧವಾದಂತಹ ಭಾಷ್ಯ ಗ್ರಂಥವನ್ನು ಮತ್ತೆ ಸಂಗ್ರಹ ಮಾಡಿ ತೋರಿಸ್ತಕ್ಕಂತಹ ಅಣುಭಾಷ್ಯ. ಅದೇನಂದ್ರೆ ತ್ರಿವಿಕ್ರಮನನ್ನ ವಾಮನಲ್ಲಿ ತೋರಿಸುವಂತಹ ಪ್ರಯತ್ನ, ವಾಮನನನ್ನ ತ್ರಿವಿಕ್ರಮನನ್ನಾಗಿ ಮಾಡತಕ್ಕಂತಹ ಪ್ರಯತ್ನನೂ ಇದೆ. ಯಾವುದು ಸಣ್ಣದಾಗಿರ್ತಕ್ಕಂಥದ್ದನ್ನು ಕೂಡ ಅತ್ಯಂತ ವಿಸ್ತಾರವಾಗಿ ತೋರಿಸ್ತಕ್ಕಂತಹ ಪ್ರಸಂಗಗಳು.
ಇದೇ ಅಣುಭಾಷ್ಯವನ್ನ ಏನು ಮಾಡಿದ್ರು, ವಿಸ್ತೃತವಾದಂತಹ ಭಾಷ್ಯ ಅನುವ್ಯಾಖ್ಯಾನದ ರೂಪದಲ್ಲಿ ಆಚಾರ್ಯರು ಕೊಟ್ಟರು. ಹಿಂಗೆ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಇದನ್ನೆಲ್ಲವನ್ನು ಕೂಡ ಅತ್ಯಂತ ಪ್ರಮಾಣಬದ್ಧವಾಗಿ ಹೇಳ್ಬಿಟ್ಟಿದ್ದಾರೆ. ಕೇಳಲಿಕ್ಕೆ ಏನಾಗಿದೆ ಅಂದ್ರೆ ಕರ್ಕಶ ಆಗಿದೆ ಅಂತ, ಅತ್ಯಂತ ಮೃದುಮಧುರವಾಗಿರ್ತಕ್ಕಂತಹ ಪ್ರಾಸಮಯಬದ್ಧವಾಗಿರ್ತಕ್ಕಂಥದ್ರಲ್ಲೇ ಇಡೀ ಮಹಾಭಾರತವನ್ನು ಹೇಳೋದು. ಅದನ್ನ ಯಮಕ ಶ್ಲೋಕಗಳಲ್ಲಿ ಹೇಳ್ತಕ್ಕಂಥದ್ದು. ಧ್ಯಾಯೇತ್ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ ಧ್ಯಾಯೇತ್ತಂ ಪರಮಾನಂದಂ ಅಂತ ಹೇಳ್ತಕ್ಕಂಥದ್ದು ಯಮಕ ಶ್ಲೋಕಗಳಲ್ಲಿ ಸಮಗ್ರ ಮಹಾಭಾರತವನ್ನು ಸಂಗ್ರಹ ಮಾಡತಕ್ಕಂತಹ ರೀತಿ. ಇದರ ಮೇಲೆ ಅನೇಕ ವಿಧವಾದಂತಹ ಸುಭಾಷಿತಗಳು, ಸದಾಚಾರ ಸ್ಮೃತಿ, ಅದರಲ್ಲೆಲ್ಲ ಬೇಕಾದಷ್ಟು ಏನು ಮಾಡಿದ್ದಾರೆ ಅಂತಂದ್ರೆ ತೆಗೆದ್ರಂತೆ. ಅದಕ್ಕಂತಾರ ಅವರು ಪಂಡಿತಾಚಾರ್ಯರು, ಸಮುದ್ರ ಇದು, ಇದರಿಂದಾಗಿ ನೀವು ರತ್ನಗಳನ್ನ ಕಡಿಮೆ ತೆಗೆದು ಬಿಟ್ರಿ ಅಂತ ನಂದು ಮಾತ್ರಕ್ಕೆ ರತ್ನ ಹೊರಗೆ ಬಂದಿದೆ ಅಂತ ಹೇಳಿ ಇನ್ನೇನು ರತ್ನಗಳೇ ಇಲ್ಲ ಅನ್ಲಿಕ್ಕೆ ಆಗ್ತದೇನು? ತ್ವಯಿ ರತ್ನಾಕರೇ ರತ್ನ ಶ್ರೇಣಿರ್ವ ಗಣಯಂತಿಕೆ ಅಂತ ಹೇಳ್ತಾರೆ. ಇಂಥದ್ದನ್ನ ಮತ್ತಿದೆಲ್ಲ ಗ್ರಂಥದ ಮೂಲಕವಾಗಿ ಆಚಾರ್ಯರು ತಮ್ಮ ಕೀರ್ತಿಯನ್ನ ಖ್ಯಾತಿಯನ್ನು ಹೊರಗೆ ಹಾಕಿದ್ದು. ಇನ್ನು ಶಿಷ್ಯರುಗಳು, ಈ ಗ್ರಂಥಗಳದ್ದೆಲ್ಲ ಆದ ನಂತರದಲ್ಲಿ ಶಿಷ್ಯರುಗಳು, ಆ ಶಿಷ್ಯರುಗಳ ಒಬ್ಬೊಬ್ರು ಎಂತೆಂಥವ್ರು ಅಂತಂದ್ರೆ ಇನ್ನೊಬ್ಬರನ್ನ ಸಬಳವಾಗಿ ನುಂಗುವಂತಹ ಶಿಷ್ಯರುಗಳು. ತಿಮಿಂಗಲಕ್ಕೆ ಸದೃಶರಾಗಿರ್ತಕ್ಕಂಥವ್ರು. ಅದರಲ್ಲಿ ಮತ್ತೆ ಪದ್ಮನಾಭ ತೀರ್ಥರ ಸಾಮರ್ಥ್ಯನೇ ಬೇರೆ. ಸ್ವಯಂ ವಿಷ್ಣು ತೀರ್ಥರು ಎಂತೆಂಥ ದೊಡ್ಡ ದೊಡ್ಡವರು ಶಿಷ್ಯರಾದಾಗಲೂ ಕೂಡ ಸ್ವಮಹಾತ್ಮ್ಯದಿಂದಲೇನೆ ಸ್ವಸಾಮರ್ಥ್ಯದಿಂದಲೇನೆ ಆಚಾರ್ಯ ಶಿಷ್ಯರು ಅಂತ ಇವರು ಪರಿಗ್ರಹಿತರಾದವರೇ ಹೊರತಾಗಿ ಆಚಾರ್ಯರ ಹತ್ತಿರದಲ್ಲಿ ಹುಟ್ಟಿಬಿಟ್ಟಿದ್ರು ಆಚಾರ್ಯ ಪೂರ್ವಾಶ್ರಮದ ತಮ್ಮಂದ್ರು ಅಂತ ಅನ್ನೋ ಕಾರಣಕ್ಕೂ ವಿಷ್ಣು ತೀರ್ಥರನ್ನ ಹತ್ರ ಸೇರಿಸಿರಲಿಲ್ಲ. ಭಾಗವತದಲ್ಲಿ ಪರಮಾತ್ಮ ತನಗೆ ಮತ್ತೆ ಏನ್ ಮಾಡ್ತಾನೆ ಅಂದ್ರೆ 100 ಜನ ಮಕ್ಕಳು ಹುಟ್ಟಿರ್ತಾರೆ. ಯಾರಿಗೆ? ನಮ್ಮ ಋಷಭನಾಮಕನಾಗಿರ್ತಕ್ಕಂತಹ ಪರಮಾತ್ಮನಿಗೆ. ಭರತನಿಂದ ಆರಂಭ ಮಾಡ್ಕೊಂಡು 100 ಜನ ಮಕ್ಕಳು ಇರ್ತಾರೆ. ಏನ್ ಪರಮಾತ್ಮ ಮಕ್ಕಳಾಗ್ಬಿಟ್ಟಿದ್ದಾರೆ, ಮೋಕ್ಷವನ್ನು ನೀವು ಕರೆದ್ಬಿಟ್ಟು ಕೊಟ್ಬಿಡ್ತಾನೆ ಅಂದ್ರೆ ಅಲ್ಲ ಅಂತಾನೆ. ನೀವು ಕೂಡ ಸರಿಯಾಗಿ ಸಾಧನಾದಿಗಳನ್ನ ಮಾಡಿಕೊಂಡು ಮೋಕ್ಷಕ್ಕೆ ಬಂದ್ರಿ ಅಂತ ಹೇಳಿ ಹೆಂಗ ಪರಮಾತ್ಮ ಮತ್ತೆ ತಾನು ಆದೇಶವನ್ನು ಮಾಡಿರ್ತಾನೋ ಅದೇ ರೀತಿಯಲ್ಲಿ ಆಚಾರ್ಯರ ತಮ್ಮಂದ್ರೇ ಆಗಿದ್ರು ಕೂಡ ನಿರಂತರವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ವ್ರತ ನಿಯಮ, ನೈಷ್ಠಿಕವಾದಂತಹ ಬ್ರಹ್ಮಚರ್ಯ, ತಪಶ್ಚರ್ಯಾದಿಗಳು, ಸದಾಚಾರ ಸಂಪತ್ತಿ, ಅಧ್ಯಯನ, ಇದನ್ನೆಲ್ಲವನ್ನು ಇಟ್ಟುಕೊಂಡು ಏನ್ ಮಾಡಿದ್ದಾರೆ, ಆಚಾರ್ಯರ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ. ನಿದ್ದೆನೆ ಮಾಡ್ತಿರ್ಲಿಲ್ಲಂತೆ. ನಜಘಾಸ ನಸುಶ್ವಾಪ ನಜಹಾಸ ಸಧೀರದೀಹಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ರಾಮಂ ರಾಮಾನುಜೋ ಯಥಾ. ಯಾವ ರೀತಿಯಾಗಿ ಲಕ್ಷ್ಮಣ ರಾಮಚಂದ್ರ ದೇವರನ್ನು ಹಿಂಬಾಲಿಸ್ತಿದ್ನೋ ಆ ರೀತಿಯಲ್ಲಿ ಊಟ ಮಾಡ್ತಿರ್ಲಿಲ್ಲಂತೆ, ಮಲಗುತ್ತಿರ್ಲಿಲ್ಲಂತೆ, ನಗುತ್ತಿರ್ಲಿಲ್ಲಂತೆ. ನಿದ್ರೆ ಇಲ್ಲ, ನಗುವೂ ಇಲ್ಲ. ಹಾಗೆ ನಿರಂತರವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆಚಾರ್ಯರ ಪಾದಾವಲಂಬನ ಮಾಡಿಕೊಂಡು ಹಿಂಬಾಲಿಸ್ತಾನೆ ಇರ್ತಿದ್ರು. ಹಂಗೆ ಇರತಕ್ಕಂತಹ ಇಡೀ ತಮ್ಮ ಸಮಗ್ರ ವಿಧವಾದಂತಹದ್ದು ಎಲ್ಲಾ ರಾಜ್ಯವನ್ನೇ ಪರಮಾತ್ಮ ಯಾವ ರೀತಿಯಲ್ಲಿ ಭರತನಿಗೆ ಕೊಡ್ಲಿಕ್ಕೆ ಮನಸ್ಸು ಮಾಡಿದ್ನೋ ಆ ರೀತಿಯಲ್ಲಿ ಶ್ರೀಮದಾಚಾರ್ಯ ತಮ್ಮ ನಂತರದಲ್ಲೆಲ್ಲ ಕೊಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಅದಕ್ಕೆ ವಿಷ್ಣುತೀರ್ಥರ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಬಂದು ಇದೇ ಆಚಾರ್ಯರ ಸಿದ್ಧಾಂತವನ್ನ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಥದ್ದನ್ನ ಆ ಭಾಗದಲ್ಲಿ ಬರ್ತಿರ್ತಕ್ಕಂಥವ್ರು ಪದ್ಮನಾಭ ತೀರ್ಥರು, ಉಪೇಂದ್ರ ತೀರ್ಥರು, ನರಹರಿ ತೀರ್ಥರು, ಅಕ್ಷೋಭಿ ತೀರ್ಥರು, ಮಾಧವ ತೀರ್ಥರು, ಆಯ್ತಾ, ಅಚ್ಯುತ, ಈ ಒಬ್ಬೊಬ್ರು ಕೂಡ ನಾನಾ ರೀತಿಯಾದಂತಹ ಸಾಮರ್ಥ್ಯ ಇರ್ತಕ್ಕಂಥವ್ರು. ಇಂಥ ವ್ಯಕ್ತಿಗಳೆಲ್ಲರೂ ಕೂಡ ನಿರಂತರವಾಗಿ ಆಚಾರ್ಯರನ್ನ ಸ್ತೋತ್ರ ಮಾಡ್ತಿದ್ರು. ಅಂದ್ರೆ ಶಿಷ್ಯರೇ ಈ ರೀತಿ ಇದ್ರಂದ್ರೆ ಶಿಷ್ಯಾ ಪ್ರಶಿಷ್ಯಾತಿಶಯಾ, ಪ್ರಶಿಷ್ಯರು ಇವ್ರನ್ನ ಮತ್ತೆ ಏನಪ್ಪಾ ಅಂತಂದ್ರೆ ಉಪಾಸನೆ ಮಾಡ್ತಕ್ಕಂಥವ್ರು, ಅವ್ರು ಅದೇ ರೀತಿ ಇದ್ದವ್ರು. ಇದರ ಮೇಲೆ ಅವತ್ತವತ್ತು ಪಾಠ ಪ್ರವಚನವನ್ನು ಕೇಳಲಿಕ್ಕೆ ಗೃಹಸ್ಥರು ಬರ್ತಿದ್ರಂತೆ. ಆ ಗೃಹಸ್ಥರುಗಳು ಏನಾಗಿದ್ರಂತಂದ್ರೆ ವಿದ್ವಾಂಸರುಗಳನ್ನ ಯಾವ ರೀತಿಯಲ್ಲಿ ನೀವು ತುಲನಾ ಮಾಡ್ಬೇಕು ಆ ರೀತಿಯಲ್ಲಿ ಇದ್ರಂತವ್ರು. ಯಾಕೆ ಅಂದ್ರೆ ಅವರು ಕೂಡ ನಿರಂತರವಾಗಿ ಕೇಳಿ 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 ಶ್ರುತಜನ್ಯ ಪಾಂಡಿತ್ಯ ಅನ್ನೋದು ಎಷ್ಟು ದೃಢ ಆಗ್ಬಿಟ್ಟಿತ್ತಂತಂದ್ರೆ ಅವರು ದುಸ್ಸಿದ್ಧಾಂತವನ್ನ ಖಂಡನ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವಂಥವ್ರು. ಹೀಗೆ ಒಬ್ಬೊಬ್ರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಮರ್ಥ್ಯವನ್ನ ತೋರ್ಪಡಿಸಿದ್ದಾರೆ. ಒಬ್ಬೊಬ್ಬರಿಗೂ ಕೂಡ ವಿಪರೀತವಾಗಿರ್ತಕ್ಕಂತಹ ಇಂದ್ರಿಯ ನಿಗ್ರಹ, ಅಸಾಧ್ಯವಾಗಿರ್ತಕ್ಕಂತಹ ಬ್ರಹ್ಮಚರ್ಯ, ಗ್ರಂಥಪಾಠವಾದಿಗಳು, ಅರ್ಥಸಿದ್ಧಿ, ಪ್ರತಿಯೊಂದು ದೊಡ್ಡ ದೊಡ್ಡ ಗುಣಗಳು, ವಶೀಕೃತ ಕೃಷಿಕಾಶ್ಚ ಜನನಾದ್ಯುಪಮರ್ದಿನಃ, ಇಂದ್ರಿಯಗಳನ್ನ ವಶ ಮಾಡಿಕೊಂಡೇ ವಾಸ ಮಾಡತಕ್ಕಂಥವ್ರು ಒಬ್ಬರಿದ್ರಂತೆ, ಅವ್ರು ನರಸಿಂಹ ತೀರ್ಥರು ಅಂತ ಹೇಳಿ. ಇಂಥದ್ದು ಅದೀರ್ಘಾಜ್ಞಾಭಿಧಾನಾಯೇ ವಾಮನ ತೀರ್ಥರು ಅಂತ ಮತ್ತೊಬ್ರು. ಮತ್ತೆ ಪಾದಗಳಿಂದಲೇನೆ ಏನಪ್ಪಾ ಅಂತಂದ್ರೆ ಇನ್ನೊಬ್ಬರನ್ನು ಉದ್ಧಾರ ಮಾಡತಕ್ಕಂತಹ ವ್ಯಕ್ತಿಗಳು ಈ ರೀತಿಯಲ್ಲಿ ಇದ್ದಾರೆ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೇನೋ ಅನ್ನೋ ಹಂಗ ಆಚಾರ್ಯ ಸಂಚಾರ ಇರ್ತಿತ್ತು. ಮೋಕ್ಷಶಾಸ್ತ್ರವನ್ನ ಮತ್ತೆ ನಿರ್ಮಾಣ ಮಾಡಿದ ಮೇಲೆ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಚಾರ್ಯರೊಬ್ಬರೇ ಅಲ್ಲ, ಆಚಾರ್ಯ ಶಿಷ್ಯ ಪ್ರಶಿಷ್ಯರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ ಹೊರಟಿದ್ರು. ಇದರ ಮೇಲೆ ಆಚಾರ್ಯರನ್ನ ಈ ರೀತಿಯಲ್ಲಿ ಅನುಭವಿಸ್ತಕ್ಕಂತಹ ವ್ಯಕ್ತಿಗಳನ್ನ ಎಲ್ಲರನ್ನು ನೋಡಿದ ಮೇಲೆ ಅನಿಸ್ತದೆ ಏನಂತಂದ್ರೆ ಕೋನೈಚ್ಛೇತ್ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಆಚಾರ್ಯರ ಪಾದಾವಲಂಬನ ಮಾಡಿದ್ರೆ ಸಾಮಾನ್ಯರು ಕೂಡ ಈ ರೀತಿಯಲ್ಲಿ ಜ್ಞಾನ ಮೇರುಗಳಾಗಿ ಕಂಗೊಳಿಸ್ತಾರೆ ಅಂತಂದ್ರೆ ನಮಗ್ ಬೇಡೇನ್ರಿ ಅಂತಂದ್ರೆ ಕೋನ ಇಚ್ಛೆ ಯಾರ್ರೀ ಬೇಡ್ಲಿಕ್ಕೆ ಸಿದ್ಧರಿಲ್ಲ,
ಪ್ರತಿಯೊಬ್ರು ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತನ್ನೋದೇನಾಯ್ತು ಅವಾಗ ಅತ್ಯಂತ ಸಹಜವಾಗಿ ಬಂದೋಯ್ತು. ಇತ್ತಂ ಸದ್ಭಿರರ್ಚ್ಯೋಧರಾಯಾಂ ಚಕ್ರೇ ವಾಸಂ ಶೇಷಶಯ್ಯೇಶಯಾನೆ ಗ್ರಾಮೇ ವಾತೈ ಪಾವಿತೆ ಕಣ್ಮತೀರ್ಥೈ ಭಕ್ತ ಪ್ರೀತ್ಯಾ ಸನ್ಮಠೇ ನೂನಬೋಧ. ಕಣ್ವತೀರ್ಥದ ಹತ್ತಿರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹಿಂಗೆ ಎಲ್ಲಾ ಶಿಷ್ಯರುಗಳನ್ನ ಕರ್ಕೊಂಡು ಆಚಾರ್ಯರಲ್ಲಿ ಬಂದಿರೋಣ. ಆ ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಆಚಾರ್ಯ ಮತ್ತೆ ಧೂಳಿಯ ದಾಸ್ಯ ಅಂತ ಅನ್ನೋದು ಸಿಗೋದು ತಡ ಆದಿತ್ತು, ನಮಗೇನ್ ಮಾಡೋದು ಬೇಡ, ಆಚಾರ್ಯ ಧೂಳಿ ದಾಸ್ಯ ತನಕ ಕಾಯೋಷ್ಟು ನಮ್ಮ ಹತ್ರ ಏನಿಲ್ಲ, ಚೈತನ್ಯವೂ ಇಲ್ಲ. ಅದಕ್ಕಾಗಿ ತದ್ದಾಸ ದಾಸ್ಯಮಪಿ ಕಿಮ್ನ ದದಾತಿ ಪುಂಸಃ. ಬೇಡಿದ್ರೆ ಪರಮಾತ್ಮನನ್ನು ನಿರಂತರವಾಗಿ ಆಚಾರ್ಯರು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರದ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಂಡ್ರೆ ನಮ್ಮ ಯೋಗ್ಯತಾಕ್ಕನುಸಾರವಾಗಿ ಯಾರಿದ್ದಾರೆ ಅಂದ್ರೆ ನಮ್ಮ ನಂತರದ ಮೇಲೆ ನಮ್ಮ ಮೇಲೆ ಯಾರಿದ್ದಾರೋ ಅಂತಹ ಜ್ಞಾನಿಗಳ ಪಾದಧೂಳಿಯ ದಾಸ್ಯ ಅಂತ ಅನ್ನೋದು ನಮಗೆ ಪರಮಾತ್ಮ ಯಾಕೆ ಕೊಡೋದಿಲ್ಲ. ಅವಶ್ಯವಾಗಿ ಆಚಾರ್ಯ ಶಾಸ್ತ್ರವನ್ನು ಅವಲಂಬನೆ ಮಾಡೋರಿಗೆ ನಮಗದು ಸಿಗುತ್ತದೆ ಅಂತನ್ನುವಂತಹ ವಿಶ್ವಾಸಪೂರ್ವಕವಾಗಿ ಈ ಸರ್ಗದ ಉಪಸಂಹಾರ. ಇದರ ನಂತರದಲ್ಲಿ ಆಚಾರ್ಯರ ಅನೇಕ ಮಹಿಮಾಗಳನ್ನು ಉಪಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಗಂಧರ್ವಾದಿಗಳು ಯಾವ ರೀತಿಯಲ್ಲಿ ಆಚಾರ್ಯರನ್ನ ಸ್ತೋತ್ರ ಮಾಡ್ತಿದ್ರು ಅಂತನ್ನೋದನ್ನ ಹೇಳೋದ್ರ ಮೂಲಕವಾಗಿ ಏನು ಷೋಡಶ ಸರ್ಗದ ಉಪಸಂಹಾರ ಮಾಡ್ತಾರೆ ಅದನ್ನ ನಾಳಿನ ದಿವಸ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ